ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮಗಳಲ್ಲಿನ ಅನೇಕ ಅಂಶಗಳ ಕರ್ತೃತ್ವದಲ್ಲಿನ ಕೆಲವು ಮುಖಗಳ ಸೂಕ್ಷ್ಮ ಪರಿಚಯದೊಂದಿಗೆ ಕೃಷ್ಣ ಸಿದ್ಧಿಯನ್ನು, ಸಂಸಿದ್ಧಿಯನ್ನು, ಫಲವನ್ನು ಪಡೆಯುತ್ತಾನೆ ಅಂತ ಹೇಳುವ ಮೂಲಕ ಅವನಿಗೆ ಹೇಳಿದ ಕೆಲಸವನ್ನು ತಪ್ಪಿದ್ದರೂ ಮಾಡಿಕೊಡಬೇಕು ಅಂತ ಒತ್ತಾಯಪಡಿಸಿದ. ಇದರಿಂದ ಫಲದಲ್ಲಿ ಏರುಪೇರು ಆಗುವುದಿಲ್ಲ, ಫಲ ತಾನು ಕೊಡುವುದರಲ್ಲಿ ಖಚಿತತೆ ಇದೆ ಅಂತ ಕೃಷ್ಣ ತಿಳಿಸುವ ಮೂಲಕ ಎಲ್ಲರಿಗೂ ಬದುಕುವ ಅವಕಾಶ ಕೊಟ್ಟ. ಇಷ್ಟವಾಗಿದೆ ಎನ್ನುವುದನ್ನು ಇವತ್ತು ಅಡುಗೆ ಮಾಡುವುದು ಅಂದರೆ ಅಡುಗೆಯವರಿಗೆ ಇಷ್ಟ, ಯಾಕೆ ಮಾಡಿದ್ದರ ಬೆಲೆಯಂತೂ ಸಿಗತ್ತೆ, ಒಟ್ಟಿಗೆ ಗಡ್ದು ಊಟವೂ ಆಗತ್ತೆ, ಮಿಗತೆ ತೆಗೆದುಕೊಂಡು ಹೋಗಲಿಕ್ಕೂ ಸಿಗತ್ತೆ, ಇನ್ನೇನು. ಹಾಗಾಗಿ ಎಲ್ಲರೂ ಅಡುಗೆಯನ್ನೇ ಮಾಡುವುದು ಒಪ್ಪಿಕೊಂಡ್ರೆ ಸುಲಭವಾಗಿದೆ ಅಂತ ಹೇಳಿ ತಮ್ಮ ಕೆಲಸ ಅದು ಅಧ್ಯಯನ ಆಗಲಿ, ನೋಡಿಕೊಳ್ಳುವುದಾಗಲಿ, ತೋಟಗಾರಿಕೆ ಆಗಲಿ, ಸೇವೆಯಾಗಲಿ ಕಷ್ಟ ಅಂತ ಅನಿಸಿಕೊಂಡು ಅಲ್ಲಿ ಏನು ಇಂತಹ ಲಾಭ ಇಲ್ಲ, ಕೆಲಸಕ್ಕೆ ಬೆಲೆ ಇದೆ ಆದರೆ ಹೆಚ್ಚಿನ ಲಾಭ ಇಲ್ಲ ಹೇಳಿಕೊಂಡು ಎಲ್ಲರೂ ಅಡುಗೆ ಮಾಡೋದಾಗಿದ್ದರೆ ಮತ್ತು ಉಳಿದದ್ದು ಯಾರು ಮಾಡೋದು? ನಿಂತೋಗುತ್ತೆ. ಸಮಾಜದಲ್ಲಿ ಕೆಲಸಗಳು ಹೆಚ್ಚು ಕಡಿಮೆ ಆಗ್ತವೆ, ಉಳಿದ ಕೆಲಸಗಳಿಗೆ ಜನ ಸಿಗುವುದು ಕಡಿಮೆ ಆಗುತ್ತೆ, ಅದರ ಬೆಲೆ ಏರಬಹುದು, ತುಟ್ಟಿಯಾಗಬಹುದು, ಅಲ್ಲವೇ ಆ ಕೆಲಸವೇ ನಿಂತು ಹೋಗ್ಬೋದು. ಹಾಗಾಗಿ ನಾವು ಎಲ್ಲವನ್ನೂ ಸಹ ಸಾಮಾಜಿಕವಾಗಿಟ್ಟುಕೊಂಡಾಗ ಪ್ರತಿಯೊಬ್ಬರ ಕೌಶಲ ಅವರ ದೇಹಕ್ಕೆ, ಅವರ ಇರವಿಗೆ ಅನುಕೂಲವಾಗಿರುವಂತೆ ನಡೆಸಿಕೊಡುವುದರಲ್ಲಿ ಹಿಂಜರಿಯಬಾರದು. ಯಾವುದೇ ಸೇವೆಯು ದೇವರ ವಿಷಯದಲ್ಲಿ ಆಗುವಾಗ ಅದು ಕೆಳಮಟ್ಟದ್ದು ಅಂತ ಇಲ್ಲ. ದೇವರ ಸೇವೆಯಲ್ಲಿ ಒಂದೇ ಬಗೆ ಭಗವದೆಚ್ಚರ ಇದ್ದರೆ ಏನು ಕರ್ಮ ಮಾಡುವುದಾದರೂ, ಅವನು ಮಸಣದಲ್ಲಿ ನಿಂತು ಹೆಣ ಸುಡುವ ಕಾರ್ಯಕ್ರಮಕ್ಕೆ ನಿಂತರೂ ಸಂತೋಷವಾಗಿ ಅದು ಒಬ್ಬ ಮಾಡಲೇಬೇಕಲ್ಲ, ಮಾಡಿಸಲೇಬೇಕಲ್ಲ, ವ್ಯವಸ್ಥೆ ಕೊಡಲೇಬೇಕಲ್ಲ ಅನ್ನುವ ಮಟ್ಟದಲ್ಲಿ ಪ್ರತಿಯೊಂದನ್ನು ಸಹ ಪಾಲಿಗೆ ಸಿಕ್ಕಿದ ಕೆಲಸ, ನಿಯತ ಕೆಲಸ, ಅದನ್ನು ಭಗವದೇಕ ಚಿತ್ತನಾಗಿ ಅವನ ಮೇಲಿನ ಭರವಸೆಯನ್ನು ನಡೆಸಿಕೊಡಬೇಕು ಅನ್ನುವ ಬಹಳ ದೊಡ್ಡದಾಗಿರತಕ್ಕ ಕರ್ಮದ ಹರವಿನಲ್ಲಿನ ಕೆಲವು ಸೂಕ್ಷ್ಮಗಳನ್ನು ಕೃಷ್ಣ ಉಲ್ಲೇಖ ಮಾಡಿ ಒಟ್ಟು ಕರ್ಮದಲ್ಲಿ ಇರಬೇಕಾದ ಭೂಮಿಕೆ, ಅವನ ಸ್ವಂತಿಕೆ, ಹೊರಗಿನಿಂದ ಇರತಕ್ಕಂತಹ ಒಂದು ವ್ಯವಸ್ಥೆ, ಅದು ಇರುವಂತಿಕೆ. ಹೇಗೆ ಅಂದರೆ ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ. ನೈಷ್ಕರ್ಮ್ಯಕ್ಕೆ ಸಿದ್ಧನಾಗಬೇಕು. ನೈಷ್ಕರ್ಮ್ಯ ಅಂದರೆ ಕರ್ಮದ ರಾಹಿತ್ಯ, ನಿಷ್ಕರ್ಮತನ, ಕರ್ಮವನ್ನು ಬಿಟ್ಟು ಇರುವ ಬಗೆ. ಇದೇನು ಹೊಸತ್ತು ಅಂದರೆ ಹೌದು, ಇವತ್ತು ಕರ್ಮ ಮಾಡದೇ ಉಪಾಯವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಕರ್ಮ ಮಾಡಲೇಬೇಕು, ಕೃಷ್ಣ ಹೇಳಿ ಆಯಿತು. ಸಹಜಂ ಕರ್ಮ ಕೌಂತೆಯ ಸದೋಷಂ ಅಪಿನತ್ಯಜೇತು ಅಂತ. ಕರ್ಮ ಎನ್ನುವುದು ಬಿಡಲಿಕ್ಕೆ ಆಗದ ಸಂಗತಿಯಾಗಿ ನಮ್ಮೊಟ್ಟಿಗೆ ಬಂದಿದೆ ಬದುಕಿನಲ್ಲಿ. ದೇಹ ಇದ್ದ ತಕ್ಷಣ ನಹಿ ದೇಹಭೃತಾ ಶಕ್ಯಂ ತಕ್ತುಂ ಕರ್ಮಾಣ್ಯಶೇಷತಃ ಅಂತ. ಎಲ್ಲ ಬಿಟ್ಟು ದೇಹಯಾತ್ರೆ ಆಗುವುದು ಎನ್ನುವುದೇ ಸಾಧ್ಯ ಇಲ್ಲ. ಉಸಿರಾದರೂ ನಡೀತದೆ, ದೇಹದ ಉಪಚಯ ಅಪಚಯಗಳು ಆಗ್ತದೆ. ಇಲ್ಲ, ಉಸಿರು ಕಟ್ಟಿ ಕೂತ ಪ್ರಾಣಾಯಾಮದಲ್ಲಿ ತಿಂಗಳುಗಟ್ಟಲೆ ಆಯಿತು ಅಂದರೆ ರಕ್ತಚಲನೆ ನಿಂತಿದ ಕೇಳುತ್ತೇವೆ. ರಕ್ತಚಲನೆಯನ್ನು ನಿಲ್ಲಿಸಿ ಕೂತ್ಕೊಳ್ಳಿ. ಅದು ಹೇಗೆ ಸಾಧ್ಯ ರೀ? ಉಸಿರು ನಿಲ್ಲಿಸಬಹುದು, ಅದು ಬಾಕ್ಯದಿಂದ
ಪೂರಣ ಆಗುವಂಥದ್ದು, ಅದು ಬಾರದಂತೆ ಮಾಡಿದ. ಆಹಾರ ಇಲ್ಲ, ಗಾಳಿಯ ವಿಹಾರ ಇಲ್ಲ, ಹಾಗಾದರೆ ನೆತ್ತರ ಸಂಚಾರ ಇಲ್ಲ ಮಾಡಿದರೆ ಸಾಯ್ತಾನೆ, ದೇಹವನ್ನೇ ಬಿಡಬೇಕಾಗತ್ತೆ, ಮತ್ತೆ ಆಗುವುದಿಲ್ಲ. ಹಾಗಾದರೆ ಕೆಲಸ ಆಗ್ತಾ ಉಂಟು ನೋಡಿ. ಅದನ್ನು ಹೊರಗಿನಿಂದ ಕೆಲಸವನ್ನು ಮಾತ್ರ ಇಟ್ಟುಕೊಂಡು ಯಾರು ಕೆಲಸ ಉಂಟು ಇಲ್ಲ ಹೇಳುವುದಿಲ್ಲ. ಎಷ್ಟು ಸೂಕ್ಷ್ಮಕ್ಕೆ ಶಾರೀರಿಕ ವಿಜ್ಞಾನಿಗಳು ಹಿಂದಿನವರು ನೋಡಿಕೊಂಡಿದ್ದಾರೆ. ದೇಹದಲ್ಲಿರತಕ್ಕಂಥ ಮಿಲಿಯಗಟ್ಟಲೆ ನರತಂತುಗಳಲ್ಲಿರತಕ್ಕ ವ್ಯಾಪಾರವನ್ನು ನಿಲ್ಲಿಸಲಿಕ್ಕೆ ಬರುತ್ತೋ? ಮನಸ್ಸಿನ ವ್ಯಾಪಾರವನ್ನು ನಿಲ್ಲಿಸಲಿಕ್ಕಾಗುತ್ತೋ? ಯೋಗ ಅಂದರೆ ಭಗವಂತನೆಡೆಗೆ ಮನಸ್ಸನ್ನು ಹರಿದು ಬಿಡುವಂಥದ್ದು. ಅವನ ನಿರಂತರವಾಗಿರತಕ್ಕ ಗುಣಗಳ ಅನುಸಂಧಾನಗಳು, ದರ್ಶನಗಳು ಒಳ ಮನಸ್ಸಿನಲ್ಲಿ, ಅದನ್ನು ನಿಲ್ಲಿಸುವುದು ಹೇಗೆ? ಆಗುವುದಿಲ್ಲ. ಆದ್ದರಿಂದ ಬದುಕಿನಲ್ಲಿ, ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ಯಾವನೊಬ್ಬನೂ ಕರ್ಮವನ್ನು ನಿಲ್ಲಿಸುವುದಿಲ್ಲ. ಆದರೆ ನೈಷ್ಕರ್ಮ್ಯಕ್ಕೆ ಸಿದ್ಧನಾಗಬೇಕು. ಅವನು ಕರ್ಮವನ್ನು ಬಿಡಲಿಗೆ ಅವನು ತಯಾರಾಗಬೇಕು. ಕರ್ಮ ಬಿಡುವ ಹಂತ ಯಾವುದು ಕೇಳಿದರೆ ಈ ದೇಹವನ್ನೇ ಬಿಡುವುದು. ಈ ದೇಹ ಬಿದ್ದರೆ ಇನ್ನೊಂದು ಬೀಳ್ತದಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ಹಿಂದೇಳಿ ಆಗಿದೆ. ದೇಹವನ್ನು ತೊರೆದರೆ ಇನ್ನೊಂದು ದೇಹ ಬರುತ್ತೆ, ಇನ್ನೊಂದು ಅವಸ್ಥೆಗೆ ಬೀಳುತ್ತಾನವನು, ಮತ್ತೊಂದು ರೂಪಾಂತರವನ್ನು ಪಡೀತಾನೆ, ಅದು ಬೀಳಬೇಕು. ಅದರಲ್ಲಿಯೂ ಕರ್ಮ ಇದೆ. ಅವನು ನರನಾಯಿಯಾಗಿ, ಕೋಳಿ, ಹುಳ, ಹುಪ್ಪಟೆಯಾಗಿ ಬಂದರೂ ಕರ್ಮ ಮುಂದುವರಿತದೆ. ಅವನು ಯಾತನಾ ದೇಹವನ್ನಿಟ್ಟುಕೊಂಡ್ರೂ ಕರ್ಮ ಮುಂದುವರಿತದೆ, ಭೋಗ ಮುಂದುವರಿತದೆ, ದುಃಖದ ಭೋಗ ಆಗತ್ತೆ. ಭೋಗ ಶರೀರವನ್ನು ಪಡೆದರು, ಸುಖ ಶರೀರವನ್ನು ಪಡೆದರು, ಭೋಗ ಮುಂದುವರಿತದೆ, ಸುಖ ಆಗತ್ತೆ. ದೇಹವೇ ಬರಬಾರದು. ಸ್ಥೂಲ ದೇಹದ, ಪ್ರಾಕೃತ ದೇಹದ ಎಲ್ಲ ಸಂಪತ್ತು ಅದರ ಸಂಪರ್ಕ ಇಲ್ಲದಂತೆ ಆಗಬೇಕು. ಆಗ ಕರ್ಮ ನಿಲ್ತದೆ. ನೈಷ್ಕರ್ಮ್ಯ ಅಂದರೆ ಹಾಗೆ. ದೇಹದ ಕರ್ಮ ನಿಲ್ತದೆ, ಜೀವನು ಮಾತ್ರ ಸ್ವಚ್ಛವಾಗಿ ಉಳ್ಕೊಳ್ಳುತ್ತಾನೆ. ಅವನ ನಿಜವಾದ ಒಳಗಿನ ಕವಚವು ಹರಿತದೆ. ಅದನ್ನು ಲಿಂಗದೇಹ ಅಂತ ಕರೀತಾರೆ, ಒಟ್ಟಿಗಿರುವಂಥದ್ದು. ಆ ಸಿಪ್ಪೆ ಸುಲಿದರೆ ಮತ್ತೆ ಕೆಲಸ ಆಗುವುದಿಲ್ಲ. ಅಕ್ಕಿಯ ಸಿಪ್ಪೆಯನ್ನು ನೀವು ಬಿಚ್ಚಿಬಿಟ್ಟರೆ ಮತ್ತೆ ಅದನ್ನು ಬಿತ್ತನೆಗೆ ಬರುವುದಿಲ್ಲ. ಅದು ಭತ್ತ ಅಲ್ಲ, ಅದು ಅಕ್ಕಿ. ಅನ್ನ ಭತ್ತ ಇದ್ದಾಗ ಬಿತ್ತಬಹುದು. ಅದರ ಸಿಪ್ಪೆ ತೆಗೆದರೆ ಅದರ ನಿಜವಾದ ಹೊರಗಿನ ಲಿಂಗದೇಹದು ಗಟ್ಟಿಯಾಗಿ, ಲಿಂಗ ಅಂದರೆ ಕವಚ ಅಂತ ಅರ್ಥ, ಕವಚ ಅಂದರೆ ಕಜಕ್ ಅಂತ ಅರ್ಥ, ಕಚ ಅಂದರೆ ಅದೇ ಕವಚ, ಕಚ ಅಂದರೆ ಒಂದೇ. ಹೊರಗಿನ ಗಟ್ಟಿಮುಟ್ಟಾಗಿರತಕ್ಕ, ಹತ್ತಿರದಲ್ಲಿರತಕ್ಕ, ಅದಕ್ಕೆ ಅಂಟಿಕೊಂಡಿರತಕ್ಕಂತಹ ಒಂದು ಪದರ, ಅದನ್ನು ಗೆರಟೆ ಹೇಳಿ, ಕಜಕ್ ಹೇಳಿ, ಸಂಸ್ಕೃತದಲ್ಲಿ ಕಚ ಅಂದರೆ ಕವಚ ಅಂದರೆ ಅದೇ, ಅದಕ್ಕೆ ರಕ್ಷಣೆಯಾಗಿರುವಂಥದ್ದು. ಅದು ಹೋಗಿಬಿಟ್ರೆ ಮತ್ತೆ ಅದು ಹುಟ್ಟುವುದಿಲ್ಲ. ಭತ್ತದ ಸಿಪ್ಪೆ ಹೊಟ್ಟು ತೆಗೆದು ಬಿಟ್ಟರೆ ಮತ್ತೆ ಅಕ್ಕಿ ಸೃಷ್ಟಿಗೆ ಬರುವುದಿಲ್ಲ, ಸೃಷ್ಟಿಗೆ ಆಗುವುದಿಲ್ಲ. ಎಲ್ಲವೂ ಹಾಗೆ, ಸಿಪ್ಪೆ ಸುಲಿದ ನಂತರ ಸೃಷ್ಟಿಗೆ ಬರುವುದಿಲ್ಲ ಅಂತ. ಕೊಬ್ಬರಿಯನ್ನು ಯಾರಾದರೂ ಬೀಜದಲ್ಲಿ ಹಾಕ್ತಾರೆ, ನಿಜವಾಗಿ ಒಳಗಿದ್ದು ಬೀಜ ಅದು ಹಾಕಬೇಕು ಅಂತೇಳಿ ಆಯಿತು, ಕೊಬ್ಬರಿಯನ್ನು ತೆಗೆದಿಟ್ಟರೆ ಒಂದು ವಾರದಲ್ಲಿ ಖಾಲಿ ಆಗಿರ್ತದೆ, ಹುಳ ಹುಪ್ಪಟೆಗಳು ತಿಂದಾಗಿರ್ತವೆ, ಮತ್ತೆ ಪ್ರಯೋಜನ ಇಲ್ಲ. ಹಾಗೆ ವಾಸ್ತವವಾಗಿ ಸೃಷ್ಟಿಗೆ ಬರುವಂಥದ್ದು ಸೆಲ್ ಸಹಿತ ಅದರ ಒಟ್ಟಿನ ಕವಚದ ಒಟ್ಟಿಗೆ ಬರಬೇಕು, ಅದು ತೆಗಿಬೇಕು. ಅಲ್ಲಿ ಕರ್ಮ ಇಲ್ಲ. ಈಗ ಕರ್ಮಾತೀತನ ಕರ್ಮ ಎಲ್ಲ ಇರುವುದು ಜೀವ ಹೊತ್ತಿರತಕ್ಕ ದೇಹದಲ್ಲಿ, ದೇಹ ವಿಶಿಷ್ಟನಾದ ಜೀವನಲ್ಲಿ. ಅದು ನೈಷ್ಕರ್ಮ್ಯಕ್ಕೆ ಸಿದ್ಧನಾಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ, ಪರಿಪೂರ್ಣವಾಗಿರತಕ್ಕ, ಉತ್ತಮವಾಗಿರತಕ್ಕ ಮೋಕ್ಷವನ್ನು ಪಡೆಯಲು ಬೇಕಾಗಿರತಕ್ಕ ಹವಣಿಕೆ ಇಲ್ಲಿ ಆಗತ್ತೆ. ಹೇಗೆ? ಸನ್ಯಾಸ. ಆಯ್ತಲ್ಲ ನೋಡಿ, ಕೊನೆಗೂ ಕೃಷ್ಣ ಹೇಳಿಯೇ ಬಿಟ್ಟ, ಯತಿಗಳಾಗಿ ಅಂತ, ಸನ್ಯಾಸ ತಗೊಳ್ಳಿ ಅಂತ. ಕೊನೆಗೆ ಗೀತೆ ಮುಗಿತಾ ಬಂತು ಅಂದಾಗ ಏನಾಗಲಿಕ್ಕೆ ಸಂದೇಶ ಕೊಟ್ಟರು ಕೇಳಿದರೆ, ಎಲ್ಲರೂ ತಲೆ ಬೋಳಿಸಿಕೊಳ್ಳಿ ಅಂತ. ಈಗಾಗಲೇ ಮುಕ್ಕಾಲು ಬೋಳಿಸಿಕೊಂಡಿದ್ದಾರೆ. ಅಂದರೆ ಊರಿನವರೆಲ್ಲ ಗಲಾಟೆ ಮಾಡಿ ಆಗಿದೆ. ಎಂಥದಯ್ಯ ಗೀತೆ ಕೇಳುವುದು, ಉದ್ಧಾರ ಎಂತ ಆಗ್ತದೆ, ಪ್ರಯೋಜನ ಇಲ್ಲ, ಪ್ರವಚನ ಕೇಳಿ ಏನಾಗುವುದಿಲ್ಲ, ಹಾಗೆಯೇ ತಲೆ ಹಾಳು ಮಾಡ್ತಾ ಇರ್ತಾರೆ ಜನ. ಮುಗಿಸುವವರೆಗೂ, ನಾವು ಶ್ರೀಕೃಷ್ಣಾರ್ಪಣ ಮಸ್ತು ಹೇಳುವವರೆಗೂ ಜನ ಒಬ್ಬರನ್ನಾದರೂ ಒಬ್ಬರನ್ನು ತಲೆ ತಿಂತಾ ಇರ್ತಾರೆ. ಅವರಂತೂ ಕೇಳುವುದಿಲ್ಲ, ಇನ್ನೊಬ್ಬರಿಗೆ ಕೇಳಲಿಕ್ಕೆ ಬಿಡುವುದಿಲ್ಲ. ಚೆನ್ನಾಗಿರುತ್ತೆ, ಸಹಜವೇ. ನಾನು ಈಗಲೇ ಒಂದು ಉದಾಹರಣೆ ಕೊಟ್ಟಿದ್ದೆ. ಅಂದರೆ ರಥವೀದಿಗೆ ಬರುವವರೆಲ್ಲರೂ ಪುಣ್ಯಾತ್ಮರು. ಯಾಕೆ? ಎಲ್ಲಿಯಾದರೂ ಏನಾದರೂ ಶಬ್ದಗಳು ದೇವರದ್ದು ಕೇಳ್ತಾನೇ ಇರ್ತದೆ. ಹೌದು, ಕೇಳ್ತಾನೆ ಇರ್ತದೆ ಸರಿ, ಆದರೆ ಅವರಿಗೆ ಕೇಳಿದೆಯಾ ಅಂತ ಪ್ರಶ್ನೆ ಇಲ್ಲ. ಅವ್ರು ಬಂದದ್ದು ಚರ್ಮುರಿ ತಿನ್ನಲಿಕ್ಕೆ, ಕೇಳುವುದು ಎಲ್ಲಿಗೆ? ಅವರು ಕಿರಿಕಿರಿ ಅಂತ ಹೇಳ್ತಾರೆ, ಇದೊಂದು ಗಲಾಟೆ ಮಾರೇರೆ. ಬೇರೆ ಕಡೆಯಲ್ಲಿ ತಿನ್ನುವಂತೆ, ಬೇರೆ ಕಡೆಯಲ್ಲಿ ಇಲ್ಲ, ಅದು ಕಷ್ಟ. ಇಲ್ಲಿಯೇ ಅದನ್ನು ಮಾರ್ತಾ ಇದ್ದಾರೆ. ಅವರು ಯಾಕೆ ರಥವೀದಿಯಲ್ಲೇ ಮಾರ್ತಾರೆ ಅಂದರೆ ಅದು ಅವರದ್ದು ಪ್ರಾರಬ್ಧ.
ಪುಣ್ಯಭೂಮಿಯಲ್ಲೇ ಕೆಟ್ಟ ಕೆಲಸ ಮಾಡಿದಾಗ ಅದು ವಜ್ರಲೇಪ ಆಗುವ ಕ್ರಮ. ಮಂಥರೆಗೆ ಎಲ್ಲಿಯೋ ಹೋಗಿ ಕಲ್ಲಡಿಸ್ಬೋದಿತ್ತು, ಪ್ರಯೋಜನ ಇಲ್ಲ. ತಾಟಕಿಗೆ ಎಲ್ಲಿಯೋ ಗಲಾಟೆ ಮಾಡ್ಬೋದಿತ್ತು, ಉದ್ಧಾರ ಆಗುವುದಿಲ್ಲ, ಅವರು ಹೋಗುವುದಿಲ್ಲ. ಅದು ವಿಶ್ವಾಮಿತ್ರನೇ ಆಗಬೇಕು. ಅದು ಅರಸೊತ್ತಿಗೆ ರಾಮನದ್ದೇ ಆಗಿ ರಾಮನನ್ನೇ ದೂರಗೊಳಿಸುವ ಪಿತೂರಿ ಆಗಬೇಕು. ಆಗ ಮಾತ್ರ ಅವರ ಕೆಟ್ಟತನ ಪೂರ್ತಿ ಅಭಿವ್ಯಕ್ತಿ ಆಗುವುದು. ಅದರಂತೆ ಅವರವರ ಸಾಧನೆಗೆ ಒಂದೊಂದು ಭೂಮಿಗಳು ಕರ್ಮಭೂಮಿಗಳಾಗಿ ಭೋಗಭೂಮಿಗಳಾಗಿ ಅವರಿಗೆ ಮಾರ್ಪಾಡಾಗ್ತವೆ. ಅದೇ ರೀತಿಯಾಗಿ ಕೃಷ್ಣ ಕೊನೆಯ ಹಂತದಲ್ಲಿಯೂ ತಲೆಬೋಳಿಸಿಕೊಳ್ಳಿ ಹೇಳಲಿಲ್ಲ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಅದೇ ಅರ್ಥದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲವನ್ನು ನನಗೆ ಒಪ್ಪಿಸು ಅಂದ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಕೊನೆಗಿಟ್ಟದ್ದು ಅದನ್ನೇ. ನೀವು ಕರ್ಮ ಮಾಡಿ ನನಗೆ ಕೊಡಿ ಅಷ್ಟೆ, ಮತ್ತೇನು ಅಲ್ಲ ಅಂತಾನೆ. ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ನಡೆಸಿಕೊಡಿ, ದೇವರ ಎಚ್ಚರದಿಂದ ಮಾಡಿಕೊಡಿ. ಕೊನೆಗೂ ಅವನ ಶಬ್ದವನ್ನು ಬದಲಾಯಿಸುವುದಿಲ್ಲ. ಅದು ಎಲ್ಲಿ ಉಂಟು? ಸನ್ಯಾಸದಲ್ಲಿ ಎಲ್ಲಿಂದ ತರ್ತೀರಿ ನೀವು? ಸನ್ಯಾಸ ಹೇಳಿದ ತಕ್ಷಣ ಎಲ್ಲವನ್ನು ತೊರೆದು ಹೋಗುವುದಕ್ಕೆ ಸನ್ಯಾಸ ಹೆಸರು. ವಾಸ್ತವವಾಗಿ ಸನ್ಯಾಸ ಶಬ್ದದಿಂದ ಪರಿವ್ರಾಜಕರನ್ನೇ ಯತಿಗಳನ್ನೇ ಅನೇಕ ವ್ಯಾಖ್ಯಾನಕಾರರು ಮುಟ್ಟಿದ್ದಾರೆ. ಘಟಾನುಘಟಿಗಳೆಲ್ಲ ಹಾಗೆ ಹೇಳುವವರೇ. ಹಿಂದಿನ ಹೇಳಿದ ವಾಕ್ಯಗಳಿಗೆ ಮುಂದಿನ ವಾಕ್ಯಗಳಿಗೆ ಸಂಪರ್ಕವನ್ನು ಯಾವತ್ತೂ ಅವರು ಸಾಧಿಸುವುದಿಲ್ಲ. ಇಲ್ಲಿ ಕೃಷ್ಣ ನಾನು ನಿನಗೆ ಮತ್ತೊಮ್ಮೆ ಹೇಳುತ್ತೇನೆ ಅಂತ ಹೇಳಿ ಹೊರಟಿದ್ದಾನೆ. ಆದ್ದರಿಂದ ಹಿಂದೆ ಹೇಳಿದ್ದರ ಅನೇಕ ವಿಷಯಗಳ ಮರುಚಿಂತನೆ ಸಮರ್ಪಕವಾಗಿ ನಡೀತದೆ. ಒಟ್ಟಾರೆ ಕರ್ಮ ಸಿದ್ಧಾಂತದಲ್ಲಿ ಅರ್ಜುನನನ್ನು ಅವನ ಕರ್ಮದಲ್ಲಿ ಕುಳ್ಳಿರಿಸುವ ಕೊನೆಯ ಘಟ್ಟ ಇದು ಒಂದು ದೃಷ್ಟಿಯಿಂದ. ಆ ರೀತಿಯಾಗಿ ಮತ್ತೊಂದು ಹೇಳಿ ಅವನನ್ನು ಓಡಿಸಿಬಿಟ್ರೆ ಹಾಗಾದರೆ ಅರ್ಜುನನಿಗೆ ಖುಷಿ ಆಗುತ್ತೆ. ಮಂದಲ್ಲ, ಇಲ್ಲಿ ನಿಲ್ಲಿಸಿಬಿಡಿ ಎಂದದು ರಥವನ್ನು. ಮತ್ತೇನು, ಈಗ ತೆರಳಿ ಬಿಡುವುದು ಎಲ್ಲಿಗೆ? ಕಾಡಿಗೆ, ಸನ್ಯಾಸಕ್ಕೆ, ಯಾವುದೋ ನದಿ ತೀರಕ್ಕೆ, ಯಾವುದಾದ್ರೂ ಗುರುಗಳ ಮಠಕ್ಕೆ, ಆಶ್ರಮಕ್ಕೆ. ಅಲ್ಲಿ ಮಠಾಧಿಪತಿಗಳು ಬೇಕಾಗಿದ್ದಾರೆ ಅಂತ ಹಾಕಿದ್ದಾರೆ, ಹೋಗಿಬಿಡು. ಅದು ಇನ್ನು ಮುಂದಕ್ಕೆ ಬರತಕ್ಕಂಥ ಜಾಹೀರಾತುಗಳು. ಹಾಗಾಗಿ ಹೋಗ್ತೇನೆ ಅಂತ ಹೊರಟು ಬಿಟ್ಟರೆ ಇಲ್ಲ ಅಂತಾನೆ ಕೃಷ್ಣ. ನಾನಾಗಿ ಹೇಳಲೇ ಇಲ್ಲ. ಅಂದರೆ ಸಂಪೂರ್ಣನಾಗಿರತಕ್ಕ, ಯಾವುದೇ ಕೊರತೆ ಇಲ್ಲದ, ಎಲ್ಲರ ನ್ಯೂನತೆಗಳನ್ನು ಪೂರ್ಣಗೊಳಿಸುವ ವ್ಯಕ್ತಿ ಭಗವಂತ. ಅವನಲ್ಲಿ ನ್ಯಾಸ, ಕರ್ಮವನ್ನು ಕರ್ಮನ್ಯಾಸ ಅರವು ಏವಂ, ದೇವರಲ್ಲಿ ಕರ್ಮವನ್ನು ಒಪ್ಪಿಸುವುದು. ಮಾಡಿಸಿದ್ದು ನೀನು, ಪ್ರೇರಣೆ ನಿನ್ನದು, ದುಡಿಸಿದ ಪರಿಪೂರ್ಣವಾಗಿರತಕ್ಕ ಅರ್ಪಣೆ ಅದು ನಿನಗೆ ಅನ್ನುವ ನೆಲೆಯಲ್ಲಿ ಮೊದಲು ಸಂಕಲ್ಪಕ್ಕಿಂತ ನಡುವೆ ನಡೆಸಿಕೊಡುವಾಗ ಮುಗಿತಾಯದ ಕೊನೆಯ ಹಂತದಲ್ಲೂ ಅದನ್ನು ಆರಂಭ ಅಂತ್ಯ ಮಧ್ಯ ಪ್ರತಿಯೊಂದು ಕಡೆಯಲ್ಲಿ ಸಹ ಆದವು ಅಂತ್ಯೇಚ ಮಧ್ಯೇಚ ಕರ್ಮದ ಸಮರ್ಪಣೆ ಭಗವಂತನಿಗೆ ಅನ್ನುವ ಮಟ್ಟಿನಲ್ಲಿ ಪರಿಪೂರ್ಣ ಎಚ್ಚರ ಅಂದರೆ ಏಕೆ ಮಧ್ಯ ಅಂದರೆ ಮಧ್ಯ ಮಧ್ಯೆ ಅಂತ ಅರ್ಥ, ನಡುವೆ ಎಲ್ಲ ಹಂತದಲ್ಲಿಯೂ. ಅದನ್ನು ಸಮ್ ಅಂತ ಹೇಳಿತ್ತು. ಭಗವಂತನನ್ನು ಸಂಶಬ್ದದಿಂದ ಗುರುತಿಸಿದ್ದೇ ಅವನು ನೀನು ಕೊಟ್ಟದ್ದರಿಂದ ಅವನಿಗೇನು ತುಂಬಿತ್ತು ಅಂತ ತಿಳ್ಕೊಳ್ಳಬೇಡ. ನಿನ್ನ ಸಮರ್ಪಣೆಯಿಂದಾಗಿ ಭಗವಂತ ಗಮ್ಮತ್ತಿನಲ್ಲಿದ್ದಾನೆ ಹೇಳಬೇಡ. ಯಾವುದೇ ವಸ್ತುಗಳ ಕರ್ಮಗಳ ನಡೆಸಿಕೊಳ್ಳುವಿಕೆಯಲ್ಲಿ ಭಗವಂತನ ತೃಪ್ತಿ ಅಂತ ಹೇಳಬೇಡ. ನಿನ್ನ ಪೂರ್ಣತೆಯೇ ಅವನು ಕೊಡಲಿಕ್ಕೋಸ್ಕರ ಪ್ರಸಾದಕ್ಕೆ ನಿನ್ನ ಕರ್ಮ. ಅದನ್ನ ಸಂಪೂರ್ಣನಾದ ಭಗವಂತ ಸ್ವಯಂ ಪರಿಪೂರ್ಣನಿದ್ದಾನೆ. ಅರ್ಪಣೆಯಿಂದ ಪೂರ್ಣತೆಯನ್ನು ಪಡೆದದ್ದಲ್ಲ. ಅಷ್ಟೇ ಇಲ್ಲ, ಮತ್ತೊಬ್ಬರಿಗೆ ಕೊಡುವುದರಿಂದ ಅವನು ಅಪೂರ್ಣನಾಗುವುದಿಲ್ಲ ಎನ್ನುವ ಇನ್ನೊಂದು ಸಂಗತಿ. ರಾಜರು ಏನು ಬೇಕಾದ್ದನ್ನು ಕೊಡಲು ಸಮರ್ಥರು. ಎಷ್ಟು, ಯಾವಾಗ, ಎಲ್ಲಿಗೆ, ಎಲ್ಲಿಯವರೆಗೆ? ಒಂದಲ್ಲ ಒಂದು ದಿನ ಬೊಕ್ಕಸ ಖಾಲಿ ಆಗತ್ತೆ. ಒಬ್ಬ ಕೇಳಿಯೇ ಬಿಡ್ತಾನೆ, ಇಡೀ ಬೊಕ್ಕಸವೇ ಕೊಡು ಅಂತಾನೆ. ಏನು ಮಾಡುವ? ಇಡೀ ನಿನ್ನ ಸುಪರ್ದಿಯಲ್ಲಿನ ರಾಜ್ಯ ಪೂರ ಕೊಟ್ಟು ಬಿಡು ಅಂತಾನೆ. ಒಂದು ಕ್ಷಣದಲ್ಲಿ ಎಲ್ಲ ಬೇಕಾದ ಕೊಡ್ತೇನೆ ಹೇಳಿದವ ರಾಜ ಆ ಭಿಕ್ಷುಕನಿಂದ ಕಡೆ ಆಗ್ತಾನವ. ಕೇಳಿಕೊಂಡವನಿಗಿಂತ ಹೊರಗೆ ಹೋಗಬೇಕಾಗತ್ತೆ. ಹಾಗೆ ದೇವರಿಗೆ ಆಗುತ್ತೋ? ಎಲ್ಲವನ್ನು ಕೇಳುವವರು ಇರ್ತಾರೋ? ಕೇಳಿ ಎಲ್ಲವನ್ನು ಕೊಟ್ಟಾಗ ದೇವರಿಗೆ ಎಲ್ಲಿ ಉಳಿಯುತ್ತೋ ಅಂದರೆ ಅದಕ್ಕೆ ಸಮ್ಮ ಅಂತಾನೆ. ಪೂರ್ಣಮತಃ ಪೂರ್ಣಮಿದಂ ಅಂತ ಪರಿಪೂರ್ಣ ಯೋಗ್ಯತೆಯನ್ನು ಅನುಸರಿಸಿಕೊಂಡು ಕೊಟ್ಟರೂ ಮತ್ತು ಖಾಲಿಯಾಗದ ಪೂರ್ಣತೆ ಇರುವುದು ದೇವರು. ಅವನದ್ದು ಪ್ರತ್ಯೇಕವೇ. ಅದು ಅಕ್ಷಯ ತಾಣ ಭಗವಂತ ಅಂತ. ಅದಕ್ಕೆ ಅವನನ್ನು ಅನಂತ ಅಂತ ಕರೆಯುವುದು. ಅಚ್ಯುತದ ಒಟ್ಟಿಗೆ ಧರ್ಮಕ್ಕೆ ಅಚ್ಯುತನಾದರೂ ಅನಂತನು. ತನ್ನದೇನು ಕಳ್ಕೊಳ್ಳುವುದಿಲ್ಲ, ಕೊಟ್ಟಷ್ಟು ತುಂಬಿಸಿಕೊಳ್ಳುವ ವ್ಯಕ್ತಿಯಾಗಿರ್ತಾನವನು. ಅದರಿಂದ ಸಂನ್ಯಾಸ ಅಂದರು. ಯಾರು ತುಂಬಿ ತುಳುಕಿದವನೋ, ಯಾರಿಗೆ ಯಾವುದರ ಅಪೇಕ್ಷೆ ಇಲ್ಲವೋ, ಯಾರು ಎಲ್ಲವನ್ನು ಕೊಡಲು ಸಮರ್ಥನೋ ಅವರಿಗೆ ನೀನು ಕೊಡು. ಇದು ಸೂಕ್ಷ್ಮ ದೇವರದ ವಿಷಯ. ಆದರೆ ನಾವೀಗ ಹುಡುಕ್ಲಿಕ್ಕಿಲ್ಲ ಯಾರಿಗೆ ಕೊಡುವುದು ಅಂತ. ಯಾವ ವ್ಯಕ್ತಿಗಳು ಪರಿಪೂರ್ಣರಲ್ಲ. ಎಲ್ಲರೂ ಇನ್ನೊಬ್ಬರಲ್ಲಿ ಕೈ ಚಾಚದೇ ಇಲ್ಲ. ಬ್ರಹ್ಮಾದಿ ಜೀವರೆಲ್ಲರೂ ಸಹ ರಮೆಯೂ ಭಗವಂತನಲ್ಲಿಯೇ ಆನಂದವನ್ನು ಬೇಡುವವಳು. ಭಗವಂತನ ನಿತ್ಯ ಚರಣ ದಾಸಿಯಾಗಿದ್ದಾಳೆ. ಅದನ್ನು ಉಲ್ಲೇಖ ಮಾಡಲಿಕ್ಕೆ ಸನ್ಯಾಸೇನ ಅಂತ ಹೇಳಿತು.
ಭಗವಂತನಲ್ಲಿ ಎಲ್ಲವನ್ನು ಒಪ್ಪಿಸುವ ಮೂಲಕ. ಅದು ಹಿಂದೆ ಹೇಳಿದ್ದಾನವನು. ಯಾರು ಭಗವಂತ, ಯಾವ ರೂಪದ ದೇವರು, ಯಾವ ದೇವರನ್ನು ಅರಿತರೆ ಅಥವಾ ಕರೆದರೆ ನಮ್ಮ ಕರ್ಮಕ್ಕೆ ಯೋಗ್ಯ ಆಗತ್ತೆ ಅಂದರೆ ಕೃಷ್ಣ ಹೇಳಿದ ಹುಡುಕುವುದು ಬೇಡ ಜಾಸ್ತಿ ಅಂದ. ಮೈ ಸರ್ವಾಣಿ ಕರ್ಮಾಣಿ ಹೇಳಿಬಿಟ್ಟಿದ್ದ. ನನ್ನಲ್ಲಿ ಅಂದ್ಬಿಟ್ಟ. ಕೃಷ್ಣ ರೂಪದಲ್ಲಿ ಅಂತಾನೆ. ಸಾವಿರಾರು ರೂಪಗಳ ಯೋಚನೆ ಮಾಡಬೇಡ, ಎಲ್ಲೆಲ್ಲೂ ಅಳೆದಾಡಬೇಡ, ಯಾವುದೋ ರೂಪಗಳಿಗೆ ಆತುಕೊಳ್ಳಬೇಡ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ ಅಂತ. ನಿನಗೆ ಸನ್ಯಾಸ ನಾನು ಕೊಡ್ತೇನೆ ಅಂದ. ಅದಕ್ಕೆ ಅವನು ದಂಡ ಹಿಡ್ಕೊಂಡದ್ದು. ಎಲ್ಲರಿಗೂ ದಂಡ ಕೊಡಲಿಕ್ಕೆ ಎಲ್ಲದರ ದಂಡ, ವಾಗ್ದಂಡ, ಶಾರೀರಿಕವಾದ ದಂಡ, ಅದರೊಟ್ಟಿಗೆ ಮನೋದಂಡ. ದಂಡ ಅಂದರೆ ದಮ ಅಂತ ಅರ್ಥ. ದಂಡೋ ದಮಯಿತಾಮಸ್ಮಿ ನಿತಿರಸ್ಮಿ ಹೇಳಿ ಆಗಿದವನದು ಶಬ್ದಗಳನ್ನೆಲ್ಲ. ದಂಡ ಅಂದರೆ ಕೋಲು ಅಂತ ಅರ್ಥವೇ ಇಲ್ಲ. ನಾವು ನೋಡುವುದು ಅಷ್ಟಕ್ಕೆ, ಅದರ ಆಚಿನ ಅರ್ಥವೇ ನಮಗೆ ಗೊತ್ತಿಲ್ಲ. ಯಾರಾದರೂ ಬೈದ್ರು ಅಷ್ಟಕ್ಕೆ. ಕೋಲು ಹಿಡಿದವ ಕೃಷ್ಣ ಅಲ್ಲ, ಆಯಿತು ಹೇಳ್ತೇವೆ ನಾವು. ಮತ್ತೆ ಗೊಲ್ಲನಾಗಿ ಏನು ಹಿಡ್ಕೊಳ್ಬೇಕು ಅವನು ಅಂತ ಕೇಳುವ ಇವರ ಹತ್ರ, ಅದು ಗೊತ್ತಿಲ್ಲ ಇವರಿಗೆ. ಪ್ರಯೋಜನವೇ ಇಲ್ಲ. ಆಗ ನಮಗೆ ಕೇಳಲಿಕ್ಕೂ ಬರುವುದಿಲ್ಲ. ಯಾಕೆ? ನಮಗೆ ಪುರುಸೊತ್ತೇ ಇಲ್ಲ. ತಲೆಯಲ್ಲಿ ಪೂಜೆ ಮಾಡುವಾಗ ಯೋಚನೆಗಳೇ ಬೇರಿರುವಾಗ ದೇವರು ಎಲ್ಲಿ ಹೊಳೆಯುತ್ತಾನೆ? ಹೊಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ ಭಗವಂತ ಸನ್ಯಾಸದ ದೀಕ್ಷೆಯಲ್ಲಿ ನಿಂತಿದ್ದಾನೆ. ಯಾರಿಗೆ? ಉಳಿದವರಿಗೆ ಕೊಡಲಿಕ್ಕೆ. ಎಲ್ಲವೂ ನನಗೋಸ್ಕರ ಬಿಟ್ಟು ಬಿಡುವಂತೆ ನಿಮ್ಮ ಬದುಕು ಆಗಲಿ ಅನ್ನುವ ನೆಲೆಯಲ್ಲಿ ಭಗವಂತ ಸನ್ಯಾಸೇನ ಅಧಿಗಚ್ಚತಿ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ. ಮೋಕ್ಷದ ಎಡೆಗೆ ಹೋಗಬೇಕಾದಂತಹ ತಯಾರಿಕೆಯನ್ನು ಸನ್ಯಾಸದಿಂದ ಪಡೆಯಬಹುದು. ಇಲ್ಲಿ ಮೋಕ್ಷವನ್ನು ಹೇಳಿದ್ದಲ್ಲ, ನೈಷ್ಕರ್ಮ್ಯಾರ್ಥ ಸಿದ್ಧಿ ಅಂತ. ನೈಷ್ಕರ್ಮ್ಯಕ್ಕಾಗಿ ತಯಾರಿ ಸಿದ್ಧಿಸಿ ಎಲ್ಲವನ್ನು. ಮತ್ತೆ ನಿಷ್ಕಾಮ ಅಂದರೆ ಕರ್ಮವನ್ನೇ, ನೈಷ್ಕರ್ಮ್ಯ ಅಂದರೆ ಕರ್ಮವನ್ನೇ ತೊರೆಯುವುದು ಮಾಡಬಹುದು ಅಂದ ಹಿಂದೆ ಕೃಷ್ಣ. ಕಾಮ್ಯಾನಾಂ ಕರ್ಮಣಾನ್ಯಾಸಂ ಅಂತ. ಎಲ್ಲವನ್ನು ಬಿಡುವುದು ಅಂತಲ್ಲ. 3 ಕರ್ಮ ಇದೆ. ನಿತ್ಯ ಕರ್ಮ ಬಿಡಲಿಕ್ಕೆ ಆಗುವುದಿಲ್ಲ. ನೈಮಿತ್ತಿಕವನ್ನು ಬಿಡುವುದು ಚಂದ ಅಲ್ಲ, ಅದರ ಆಸೆಯನ್ನು ಬಿಡುವುದು ಚಂದ. ಹಾಗಾದರೆ ಏನನ್ನು ಬಿಡಬೇಕು ಅಂದರೆ ಕಾಮ್ಯಕರ್ಮವನ್ನು ಬಿಡಬಹುದು ಅಂದ. ಕಾಮ್ಯಕರ್ಮವನ್ನು ದೇವರ ಇಷ್ಟಕ್ಕೋಸ್ಕರವೂ ಮಾಡಬೇಡಿ, ಬಿಟ್ಟುಕೊಡಿ ಅಷ್ಟೆ. ಇತರ ಇಷ್ಟಕ್ಕಲ್ಲ. ಪುತ್ರಕಾಮೇಷ್ಟಿ ಎನ್ನುವುದು ಮಕ್ಕಳು ಪಡೀಲಿಕ್ಕೆ ಇರತಕ್ಕ ಯಜ್ಞ, ಅದರ ಹೆಸರೇ ಹಾಗೆ. ಮತ್ತೆ ನನಗೆ ಮಕ್ಕಳು ಬೇಡ ಮಾಡುವುದೇನು ಕೇಳಿದರೆ ಅದು ಮಾಡಲಿಕ್ಕೆ ಇಲ್ಲಲ್ವ, ಮಾಡಬೇಕು ಅಂತ ಕಾಣುತ್ತೆ. ಮಕ್ಕಳಾದರೆ ಕೊನೆಗೆ ಮಕ್ಕಳು ಬೇಡ ಅಂತ ಮಾಡೋದು ಹೇಗೆ? ಅಲ್ಲ, ದೇವರ ಇಷ್ಟ ಆಗಲಿ ಅಂತ ಮಾಡಿಬಿಡು. ದೇವರೇ ನಿನಗೆ ಮಕ್ಕಳು ಆಯಿತಾ, ಅವರೇ ಬರ್ತಾನೆ ಅಂತ ಮಾಡಲಿ ಆಯಿತಾ ಕೇಳಿದರೆ ಅದು ಆ ಬ್ರ್ಯಾಂಡಲ್ಲಿ ಉಂಟು, ಪುತ್ರಕಾಮೇಷ್ಟಿ ಅಂತ ಶಬ್ದದಲ್ಲಿ ಉಂಟು, ಅದು ಇಷ್ಟ ಆಗುವುದಿಲ್ಲ, ಬಿಡು. ಅದರಿಂದ ಕೆಲವೊಮ್ಮೆ ಕಾಮ್ಯದ ಕರ್ಮಗಳನ್ನು ಭಗವದಿಚ್ಛೆಗೆ ಭಗವತ್ ಪ್ರೀತಿಗೆ ಮಾಡಬಹುದು. ಹೇಗೆ ಉಂಟು ನೋಡಲಿಕ್ಕಾಗುತ್ತೆ. ಕರ್ಮತಂತ್ರದಲ್ಲಿ ಒಂದು ವೈವಿಧ್ಯ ಇರ್ತದೆ. ಹಾಗೊಂದು ದೇವರ ಚಿತ್ರ ಮಾಡಿದ್ದೇ ಆಗಲಿ ಅಂತ ಆಗಲಿ. ಬೇಡ ಕಂಡಿದ್ದು ಬೇಡ, ಬಿಡು. ಅಂದ ಕರ್ಮವನ್ನೇ ಸ್ವರೂಪತಃ ಬಿಡಲಿಕ್ಕೂ ಬರ್ತದೆ. ಬರುವುದಕ್ಕಿಂತ ಚಂದ ಅದು ಮಾಡುವುದೇ. ಬಂದಾಗ ಮಾಡಿಕೊಂಡು ದೇವರಿಗೆ ಒಪ್ಪಿಸುವುದು, ಫಲವನ್ನು ತೊರೆಯುವುದು. ಅದನ್ನು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸರ್ವಾತ್ಮನ ಕರ್ಮವನ್ನು ತೊರೆಯುವುದು ಉಂಟು. ಅದು ಯಾವ ರೀತಿದ್ದು ಕೇಳಿದರೆ ಕಾಮ್ಯಕರ್ಮದ್ದು ಮಾತ್ರ. ಅದರ ಬದಲಿಗೆ ಎಲ್ಲ ಕರ್ಮದ ಆಸೆ ಬಿಡುವುದು, ಅದು ಬಹಳ ಚಂದ. ಅದಕ್ಕೆ ಹಿಂದಿನ ವಿವರಣೆ ಕೊಟ್ಟು ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ. ಇದು 3 ಅಂಶ ನೈಷ್ಕರ್ಮ್ಯ ಸಿದ್ಧಿಯ, ಅಂದರೆ ನೈಷ್ಕರ್ಮ್ಯಕ್ಕೆ ಮೋಕ್ಷಕ್ಕೆ ತಯಾರಿಕೆಯಲ್ಲಿ ಇರತಕ್ಕ ವಸ್ತುಗಳು. ಬಹಳ ಸುಂದರವಾದಂತಹ 3. ಇದು ಒಂದು ದೃಷ್ಟಿಯಿಂದ ಇನ್ನು ಮುಂದೆ ಹೇಳುವ ಕೃಷ್ಣನ ಒಂದು 4-5 ಗೆರೆಗಳು, ಕರ್ಮ ಸಿದ್ಧಾಂತದ ಕೆಲವು ಸೂಕ್ಷ್ಮ ಬಿಂದುಗಳು, ಅದು ಸಾಧನೆಯ ಸರ್ವಸ್ವ. ಒಂದೊಂದು ಶಬ್ದ ಸಾಕಾಗುತ್ತೆ. ಮುಂದೆ ಭಾಳ ಚೆನ್ನಾಗಿ ಹೇಳ್ತಾನೆ, ಊಟ ಕಮ್ಮಿ ಮಾಡಿ ಅಂತ. ನಮಗೆ ಕಷ್ಟ ಆಗುವ ವಿಷಯನೇ ಹೇಳೋದುಂಟವ, ಅದೆಲ್ಲ ಹೇಳಿ ನೀವು ಅದೊಂದು ಮಾತ್ರ ಬಿಡಿ ಅಂತ ಹೇಳ್ತಾರೆ. ಕೃಷ್ಣನೇ ಹೇಳಿದ್ದು. ಮತ್ತು ಆಚಾರ್ಯ ಮದ್ದೂರು ಹೇಳಿದ್ದಾರೆ ಉಪವಾಸ ಮಾಡಲಿಕ್ಕೆಲ್ಲ, ಕೃಷ್ಣನೇ ಹೇಳ್ತಾನೆ. ಕೃಷ್ಣ ಹೇಳಿದ್ದ ಅಂತ ಆಚಾರ್ಯ ಮದ್ದೂರಿಗೆ ಹೇಳಿ ಪೆಟ್ಟು ತಿಂದ್ರು ಅಷ್ಟೇ. ಪೆಟ್ಟು ಅಂದರೆ ಜನರಿಂದ ಸುಮ್ಮನೆ ದೂರಕ್ಕೆ ಹೋದರು. ಮತ್ತು ಆಚಾರ್ಯರು ಏಕಾದಶಿ ವ್ರತ ಹೇಳಿ ಉಪವಾಸ ಹೇಳಿ ಸುಮಾರು ಜನರಿಗೆಲ್ಲ ಹೊಟ್ಟೆಗೆ ಹೊಡೆದ್ರು ಅಂತ ಅವ್ರು ಹೇಳಿಕೊಳ್ಳೋದು. ಪೆಟದಿಂದವರೇನು ಹೇಳುವುದಿಲ್ಲ, ಆದರೆ ಜನ ಹೇಳಿಕೊಳ್ತಾರೆ ಹೊರಗಿನಿಂದ ಬಹಳ ಕಷ್ಟವಾಗಿ. ಅದು ಕೃಷ್ಣನ ವಾಕ್ಯ ಅಂತ ಅವರು ಎತ್ತಿಕೊಳ್ತಾರೆ. ನಾನು ಹೇಳಿದ್ದಲ್ಲ, ಅವನು ಮೊದಲೇ ಹೇಳಿದ್ದಾನೆ, ಅದಕ್ಕೆ ಹೇಳಿದೆ ಅಷ್ಟೇ ಅಂತ. ಅಂದ ವಾಸ್ತವವಾಗಿ ಅಸಕ್ತ ಬುದ್ಧಿ ಅಂದ ಯಾವುದರಲ್ಲಿ ಅಂಟಿಕೊಳ್ಳಬೇಡ. ಅಂಟಿಕೊಳ್ಳದ ಕೆಲಸ ಮಾಡುವುದು ಹೇಗಿರಿ? ನೀವು ಕೆಲಸ ಮಾಡಿ ಅಂತೀರಿ, ಮುಟ್ಟಬೇಡಿ ಅಂತೀರಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ಮಗು ನೀರಿನಲ್ಲಿ ಆಡ್ಲಿಕ್ಕೆ ಹೋಗುವಾಗ ಸಮುದ್ರಕ್ಕೆ ಹೋದ ಕಥೆ ಇದ್ದಾಗ ಹೇಳಿದ್ದೆ, ನಿನ್ನ ಸಮುದ್ರಕ್ಕೆ ಹೋಗ್ತದೆ ಅಂದಿದೆ, ಆಯಿತು ಅಂತ ಹೇಳಿತು. ಆದರೆ ಹೇಳಿದ್ದಾಳೆ ಮೊದಲೇ ಅಮ್ಮ, ಅಲ್ಲಿ ಹೋಗು, ಬಟ್ಟೆ ದೂರದಲ್ಲಿ ತೆಗೆದಿಡು ಮತ್ತೆ, ಆದರೆ ನೀರು ಮಾತ್ರ ಮುಟ್ಟಬೇಡ ಅಂತ. ಇದು ಒಳ್ಳೆ ಕಥೆ ಆಯ್ತಲ್ಲ. ಮತ್ತು ಬಟ್ಟೆ ತೆಗೆದಿಯಾಗಿ ಬಟ್ಟೆಯನ್ನು ದೂರದಲ್ಲಿ ಇಡಬೇಕಂತೆ, ಹತ್ತಿರದಲ್ಲಿ ಎಲ್ಲಿ ಅದ್ರದ್ದು ನೀರು ತೆರೆ ಬಂದು ತಗೊಂಡು ಹೋದ್ರೆ ಅಂತ ಬಟ್ಟೆಯನ್ನು ದೂರದಲ್ಲಿ ಬಿಚ್ಚಿಡಬೇಕಂತೆ. ಆದರೆ ನೀರು ಮಾತ್ರ ಮುಟ್ಟಬಾರ್ದಂತೆ. ಮತ್ತೆ ಹೋಗು ನೀನು, ಆಡೋದೇನುಂಟು? ಬಟ್ಟೆ ತೆಗೆದು ಆಡೋದು ಯಾಕೆ? ಮತ್ತೆ ಪ್ರಯೋಜನ ಇಲ್ಲ. ನೀರಿನಲ್ಲಿ ಇಳಿಯುವುದಾದರೆ ಬಟ್ಟೆ ತೆಗಿಬೇಕು,
ಹೀಗಾಯಿತು ನಮ್ಮ ಕತೆ. ನೀವು ಕರ್ಮವನ್ನು ಬಿಡಬೇಡಿ, ಆದರೆ ಅದರಲ್ಲಿ ಆಸಕ್ತಿಯನ್ನು ವಹಿಸಬೇಡಿ. ಕರ್ಮ ಮುಟ್ಟಬೇಡಿ, ಕರ್ಮ ಮಾಡಿ. ಮತ್ತು ಕೋಲಿನಲ್ಲಿ ಕರ್ಮ ಮಾಡುವುದಾ? ಪ್ರಯೋಜನ ಏನಾಗತ್ತೆ? ಕರ್ಮವನ್ನು ನಮ್ಮ ದೇಹದಲ್ಲಿ ಮಾಡದೆ ಮತ್ತೇನು? ಅದಕ್ಕೆ ಹೇಳ್ತಾರೆ, ದೇಹವನ್ನು ಒಪ್ಪಿಸು, ಮನಸ್ಸನ್ನು ಬಿಚ್ಚಿಡು ಅಂತ. ಇದು ತಂತ್ರ. ಅಸಕ್ತ ಬುದ್ಧಿ ಅಂತ. ನೀನು ಬುದ್ಧಿಯನ್ನು ಅಂಟಿಸಿಕೊಳ್ಳಬೇಡ, ಮತ್ತೆ ದೇಹವನ್ನು ಅದಕ್ಕೆ ಬಿಟ್ಟುಕೊಡು. ಕೆಲಸ ಮಾಡಿದೆ ಎನ್ನುವುದು ಮಾಡಿದೆ ಅಷ್ಟೇ, ಅಭ್ಯಾಸ ಆದಾಗ ಆಗತ್ತೆ. ಇದು ವಿಷಯ ಅಷ್ಟೇ. ಮೊದಲು ಮನೆಯಲ್ಲಿದೆ ಅಂತ ಗೊತ್ತಿರುವುದಿಲ್ಲ ಮಗುವಿಗೆ, ಶಾಲೆಯಲ್ಲಿದೆ ಅಂತ ಗೊತ್ತಿರುವುದಿಲ್ಲ. ಎರಡೂ ಅಜ್ಞಾತ. ಶಾಲೆಯಿಂದ ಮನೆಗೆ ಬರಲಿಕ್ಕೂ ಅದಕ್ಕೆ ಗೊತ್ತಿಲ್ಲ, ಮನೆಯಿಂದ ಶಾಲೆಗೆ ಹೋಗ್ಲಿಕ್ಕೆ ಅದಕ್ಕೆ ಗೊತ್ತಿಲ್ಲ. ಆದರೆ ದಿನ ಕರ್ಕೊಂಡು ಹೋಗ್ತಾಳೆ ಅಕ್ಕ, ಒಂದು 4-5 ದಿವಸ, 1 ವಾರ, 2 ವಾರ, 1 ತಿಂಗಳು. ಕೊನೆಗೆ ಅದೇ ಅಕ್ಕ ನನ್ನ ಕರ್ಕೊಂಡು ಹೋಗ್ತೇನೆ, ಈಚೆ ಬಾ ನಾನು ಕರ್ಕೊಂಡು ಹೋಗ್ತೇನೆ ಶಾಲೆಗೆ ಅಂತ. ಅದಕ್ಕೆ ಗೊತ್ತುಂಟು ಈಗ. ಕೊನೆಗೆ ಆಚೀಚೆ ನೋಡುವುದು ಬಿಡ್ತದೆ. ಯಾಕೆ? ಕಾಲು ಹೋಗ್ತದೆ. ಕೊನೆಗೆ ಒಂದೇ ಹೋಗ್ತದೆ, ಕೆಲವೊಮ್ಮೆ ಯಾವುದೋ ಯೋಚನೆಯಲ್ಲಿ ಹೋಗ್ತದೆ. ಈಗ ಎಲ್ಲರೂ ತಮ್ಮ ತಮ್ಮ ಕಾರ್ಯಾಲಯಕ್ಕೆ ಹೋಗ್ತಾ ಇದ್ದಾರೆ. ಹೇಗೆ ಹೋಗ್ತಾರೆ ಅಂದರೆ, ಅದು ಹೋಗ್ತದೆ ಕಾಲು. ಕೆಲವೊಮ್ಮೆ ಆದಿತ್ಯವಾರವೂ ಹೋಗುತ್ತೆ, ಯಾವುದೋ ಸಂತೆಗೋ ಅಂಗಡಿಗೋ ಹೋಗ್ಲಿಕ್ಕಿತ್ತು ಕಾಲು, ಅದು ಸೀದಾ ಹೋಗಿ ಶಾಲೆ ಹೋಗಿ ಕೂತಿದೆ. ಇಲ್ಲಿ ಯಾಕೆ ಬಂದದ್ದು? ರಜೆಯಲ್ಲಿ ಇವತ್ತು. ಹೌದು, ಅದು ಯಾವುದೋ ತರಲಿಕ್ಕೆ ಬಂದದ್ದು, ಅದು ತಪ್ಪಿ ಹೋಯಿತು ಅಂತ. ದಿನ ಹೋಗುವ ಕಾಲು ದೇಹ ಅಭ್ಯಾಸ ಮಾಡಿಕೊಂಡು ಮನಸ್ಸು ಇಲ್ಲದೆ ಹೋಗಿರ್ತದೆ. ಇದು ಇಂಥ ಕಡೆಯಲ್ಲಿ ಆಗೋದು ಕಡಿಮೆ ಆದರೂ ಆಗುವುದಾಗತ್ತೆ. ಆದರೆ ಹೆಚ್ಚು ಆಗುವುದು ಕೆಲವರಿಗೆ ಕೆಲವು. ಯಾವುದು ಅಂದರೆ, ನಿತ್ಯ ದೇವಸ್ಥಾನಕ್ಕೆ ಹೋಗುವವನಿಗೆ ಕಾಲು ದೇವಸ್ಥಾನಕ್ಕೆ ಹೋಗುತ್ತೆ, ಮನಸ್ಸು ಒಪ್ಪಿರುತ್ತೆ ಅಲ್ಲಿಗೆ ಹೋಗಬೇಕು ಅಂತ, ಮಾತು ಬಂದಿರುತ್ತೆ. ಆದರೆ ಅವನಿಗೆ ಯಾವುದೋ ವೃದ್ಧಿಯೋ ಆಶೋಚವೋ ಇದ್ದಿರ್ತದೆ, ಯಾರೋ ಸತ್ತದ್ದೋ ಹೆತ್ತದ್ದೋ ಇರುತ್ತೆ. ಆಶೋಚದಲ್ಲಿ ದೇವರ ಅಂಗಣಕ್ಕೆ ಕಾಲಿಡುವಂತಿಲ್ಲ, ನೆನಪಿರುತ್ತೆ. ಅದು ದೂರದಲ್ಲಿ ದೇವರಿಗೆ ಕೈ ಮುಗಿಯುವ ಅಂತ ಯೋಚನೆ ಇರುತ್ತೆ. ಆದರೆ ತಪ್ಪಿ ಅಂಗಣದೊಳಗೆ ಹೋಗಿ ಆಗಿರುತ್ತದೆ, ಮತ್ತೆ ಎಳೆದು ತರ್ತದೆ ದೇಹವನ್ನು ಮನಸ್ಸು. ನೀನು ಇಲ್ಲಿ ಬಂದದ್ದು ಸರಿ ಇಲ್ಲ, ಈ ಹಿಂದೆ ಬಂದು ಹೋಗಿ ಆದ ನಂತರ ಮತ್ತೆ ಪ್ರಯೋಜನ ಏನು, ಮುಗಿದೋಯ್ತು. ಹೀಗೆ ಇದು ಹೆಚ್ಚಾಗಿ ಆಗತಕ್ಕ ದುರಂತಗಳು, ಗೊಂದಲಗಳು. ಅದಕ್ಕೆ ಅಸಕ್ತ ಬುದ್ಧಿ ಅಂದ. ಮನಸ್ಸನ್ನು ಬಹಳಷ್ಟು ಅದುಮಿಟ್ಟಗೋ, ಅದು ನಿನ್ನ ಕೈಯಲ್ಲಿರಲಿ, ದೇಹಕ್ಕೆ ಒಪ್ಪಿಸಬೇಡ. ಮನಸ್ಸು ಎಲ್ಲಿ ಹೋಗುವುದು ಅಂತ ಪ್ರಶ್ನೆ ಅಷ್ಟೇ. ಮನಸ್ಸು ಜೀವನ ಹತ್ತಿರ ಇರುವುದೋ ದೇಹದ ಹತ್ತಿರ ಇರುವುದೋ ಅಂತ. ಹೆಚ್ಚಾಗಿ ಅದಕ್ಕೆ ಆಸೆ ಅಂದರೆ ದೇಹದ ಹತ್ತಿರ ಇರಲಿಕ್ಕೆ, ಜೀವನೊಟ್ಟಿಗೆ ಇರುವುದಿಲ್ಲ. ಎಂತ ಹೆಕ್ತಾ ಇದ್ದಾನೆ, ಎಂತ ತಿಂತಾ ಇದ್ದಾನೆ, ಎಂತ ನೋಡ್ತಾ ಇದ್ದಾನೆ. ಮನಸ್ಸು ಭಾರಿ ಪರಿವೀಕ್ಷಕವಾಗಿರ್ತದೆ, ನಮಗೆ ಗೊತ್ತೇ ಇರುವುದಿಲ್ಲ. ಅದು ಬಹಳ ಬಹಳ ಸೂಕ್ಷ್ಮವಾದಂತಹ ಸ್ತರಗಳಲ್ಲಿ ಕೆಲಸ ಮಾಡ್ತದೆ. ಏನು ಗೊತ್ತಿಲ್ಲದೆ ಆಗುವುದು ಎನ್ನುವುದು ಶುದ್ಧ ಸುಳ್ಳು. ನನಗೆ ಗೊತ್ತೇ ಇಲ್ಲ, ಹೌದಾ? ಕೇಳಲೇಬೇಡಿ. ಮನಸ್ಸು ಯಾವತ್ತು ಎಚ್ಚರ ಇರ್ತದೆ ಅಷ್ಟು ಬೇಗ ಜಾರಿಕೊಳ್ತದದು. ಹೌದಲ್ಲ, ಆಯ್ತಲ್ಲ, ಆಗಲೇ ಇಲ್ಲಲ್ಲ, ಹೇಗಾಯಿತು ಅಂತ. ಬಹಳ ಕಳ್ಳ ಅದು. ಅದಕ್ಕೆ ಹಿಂದೆ ಅರ್ಜುನ ಹೇಳಿದ್ದ, ಚಂಚಲಂ ಹಿ ಮನಃ ಅಂತಾನೆ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟದ್ದೇ ಅದೇ ಉತ್ತರ, ಅಭ್ಯಾಸೇನ ಅಂತಾನೆ. ಶಾಲೆಗೆ ಹೋಗುವ ಕಾಲಿನ ಅಭ್ಯಾಸದಂತೆ ಹೇಗೋ ಹಾಗೆ ಮುಗಿ. ಎಷ್ಟು ಅಭ್ಯಾಸ ಆಗಿದೆ ಕೇಳಿದರೆ, ಕೆಲವರಿಗೆ ಸುಳ್ಳು ಹೇಳುವುದು ಸುಲಭ ಆಗಿಬಿಟ್ಟಿದೆ. ಅದು ಬಂದೋದದ್ದೇ ಹೇಳ್ತಾರೆ ಅವರು. ನಾನು ಬೇಕು ಅಂತ ಹೇಳಿದ್ದಲ್ಲ, ಎಲ್ಲರಿಗೆ ಹೇಳುವಾಗೆ ಹೇಳಿದ್ದೇನೆ ಅಂತ. ನೋಡಿ, ಅದನ್ನ ಪ್ರತಿಯೊಬ್ಬರಿಗೂ ಸುಳ್ಳು ಹೇಳಿ ಅಭ್ಯಾಸ ಆದವನಿಗೆ ಅವನೇ ಸುಳ್ಳು ಹೇಳಿಕೊಳ್ತಾನೆ. ಅಷ್ಟು ಚೆನ್ನಾಗಿ ಆಗಿರುತ್ತೆ. ಇಡೀ ಪ್ರಪಂಚವೇ ಒಂದು ರೀತಿಯಿಂದ ಸುಳ್ಳಲ್ಲಿ ಬದುಕ್ತದೆ. ನೀ ಮಾಯೆಯೊಳಗೋ ಹೇಳಿದಾಗೆ ನಿನ್ನೊಳು ಮಾಯೆಯೋ ಅಂತ. ಹೌದಲ್ಲ ಅಂತ ಯೋಚನೆ ಬರ್ತದೆ. ಎಲ್ಲ ಮಾಯೆ ಮಾಯೆ ಮಯಮಯ, ಯಾವುದು ಗೊತ್ತಿಲ್ಲ. ಸತ್ಯ ಯಾವುದು ಸುಳ್ಳು? ಯಾಕೆ? ಸುಳ್ಳೇ ಬದುಕಿರುವಾಗ ಅದೇ ಸತ್ಯ ಅಂತ ಅನಿಸಿಬಿಡುತ್ತೆ, ಅದೇ ಬದುಕು ಅಂತ ಅನಿಸ್ತದೆ. ಅದಕ್ಕೆ ಮೊದಲು ಹೇಳಿದನ ಮನಸ್ಸನ್ನು ನೀನು ಮೊದಲು ಹಿಡ್ಕೊ, ಅದು ಎಲ್ಲಿ ಹೋಗುತ್ತೆ ನೋಡು. ನಿಶ್ಚಯ ಮಾಡುವಾಗ ಅದನ್ನು ಚೆನ್ನಾಗಿ ದುಡಿಸಿಕೊ. ಬುದ್ಧಿ ಯಾವತ್ತು ನಿನ್ನ ಕೈಯರಲ್ಲಿ, ಅದು ಯಾವತ್ತೂ ಜಾರಬಾರದು. ಬುದ್ಧಿಯನ್ನು ನೀನು ಸಾರಥಿಯಾಗಿ ಆ ವಸ್ತುಗಳಿಗೆ, ವಿಷಯಕ್ಕೆ, ಇಂದ್ರಿಯಗಳಿಗೆ ಬಿಟ್ಟುಕೊಟ್ರೆ ಅದು ಅಂಟಿಕೊಳ್ಳುತ್ತೆ. ಒಮ್ಮೆ ಬುದ್ಧಿ ಅಂಟಿಕೊಂಡುತ್ತೋ ಮತ್ತೆ ಹಿಂದೆ ಬರುವುದಿಲ್ಲ, ಯಾವತ್ತು ಬರೋದು. ಅದಕ್ಕೆ ಅಸಕ್ತ ಬುದ್ಧಿ ಅಂದ. ಯಾವ ಕಾಲದಲ್ಲಿ ಏನು ಮಾಡಿದರೂ ನೀನು ಬುದ್ಧಿಯನ್ನು ಒಪ್ಪಿಸಿ ಕೆಲಸ ಮಾಡಬೇಡ ಅಷ್ಟೆ. ಬುದ್ಧಿ ತೀರ್ಮಾನ ಮಾಡಿರಲಿ, ತಲೆಗೆ ಹಚ್ಚಿಕೊಳ್ಳದೆ, ಯಾವುದನ್ನು ಮೆಚ್ಚಿಕೊಳ್ಳದೆ, ಅಂಟಿಸಿಕೊಳ್ಳದೆ, ಮುಟ್ಟಿಸಿಕೊಳ್ಳದೆ, ಆದಷ್ಟು ದೂರದಲ್ಲಿ ಇಟ್ಟು ಬಿಟ್ಟು ಬಾ. ಅದಕ್ಕೆ ಸನ್ಯಾಸೇನ ಅಧಿಗಚ್ಚತಿ ಅಂದ. ಇದು ಸನ್ಯಾಸ ಎನ್ನುವುದೊಂದು ಅದ್ಭುತವಾದಂತಹ ಒಂದು ದೃಷ್ಟಾಂತ. ಅದು ದೃಷ್ಟಾಂತಕ್ಕೆ ಇವ ಶಬ್ದ ಬರಬೇಕು ಅಂತ ಇಲ್ಲ, ಇಲ್ಲದೆಯೂ ಲುಪ್ತೋಪಮ ಅಂತ ಹೇಳ್ತಾರೆ. ಸನ್ಯಾಸೇನ ಯಥ ತಥ. ಒಬ್ಬ ಒಂದು ವಸ್ತು ಇಡ್ತಾನೆ ಮನೆಯಲ್ಲಿ ಹೋಗುವಾಗ. ನಾನು ತೀರ್ಥಯಾತ್ರೆಗೆ ಹೋಗ್ತೇನೆ, ನನ್ನ ಒಂದು ವಸ್ತು ಇಲ್ಲಿ ಇರಲಿ, ಮಗುವನ್ನೇ ಇಡ್ತಾನೆ ಕೆಲವೊಮ್ಮೆ. ಈ ಮಗು ಬರೋವರೆಗೆ ಮತ್ತೆ ನಾನು ತಗೊಂಡು ಹೋಗ್ತೇನೆ ಮಗುವನ್ನು, 1 ತಿಂಗಳಾಗತ್ತೆ ಹೇಳಿಕೊಂಡು. ಇದಕ್ಕೆ ಸನ್ಯಾಸ ಹೆಸರು. ಸನ್ಯಾಸ ಅಂದರೆ ಇಡುವುದು, ನ್ಯಾಸ ಅಂದರೆ ಇಡುವುದು. ಸಮ್ ಅಂದರೆ ಪೂರ,
ಅದರಲ್ಲಿ ಯಾವುದೇ ರೀತಿಯಾದ ಇವನಿಗೆ ಅಂಕೆಯೋ ನೋಡಿಕೊಳ್ಳುವುದೋ ಇಲ್ಲ, ಅವನೇ ಎಲ್ಲ ಅಷ್ಟೇ. ಹಿಂದೆ ಬಂದ ನಂತರ ಬಡಿತಾನೆ. ಹಿಂದೆ ನಂತರ ಬಡಿಯುವಾಗ ನಾವು ಅದನ್ನು ಅರ್ಧ ಮಾಡಿ ತುಂಡು ಮಾಡಿ ಹಾಳು ಮಾಡಿ ಕೊಡಲಿಕ್ಕಾಗುತ್ತೋ? ಆಗುವುದಿಲ್ಲ. ಸನ್ಯಾಸ ಹಾಗಿಲ್ಲ. ಇಟ್ಟ ನಂತರ ಒತ್ತೆ ಇಟ್ಟ ವಸ್ತುವನ್ನು ಯಥಾಸ್ಥಿತಿಯಲ್ಲಿ ನೋಡಿಕೊಳ್ಳಬೇಕು, ಅವನ ಧರ್ಮ ಅದು. ಹಾಗಿದ್ರೆ ಮಾತ್ರ ಅರ್ಥ ಅದು, ಇಲ್ಲ ಅದರಲ್ಲ. ನೀವು ಉಪಯೋಗಿಸಿ ನಾನು ಬಂದ ನಂತರ ಉಳಿದ್ರೆ ಕೊಡಿ ಹೇಳಿದರೆ ಅದು ಪ್ರಯೋಜನ ಇಲ್ಲ. ಅದನ್ನ ಸನ್ಯಾಸಗಳು ಹೆಚ್ಚಿನವರು ಒಡವೆ ವಸ್ತುಗಳನ್ನೆಲ್ಲ ಇಟ್ಟು ಹೋಗ್ತಾರೆ. ಹಾಗೆ ಇರಲಿ ಅಂತ ಹೇಳಿಕೊಂಡು ನಾವು ಊರು ಬಿಡ್ತಾ ಇದ್ದೇವೆ, ಮನೆ ಮತ್ತೆ ಯಾರು ಕಷ್ಟ ಆಗುತ್ತೆ, ನಿಮ್ಮ ಮನೆಯಲ್ಲಿ ಇರಲಿ, ಬಂದಂತ ತಗೊಳ್ತೇವೆ. ಅದು ಯಾವುದೋ ಪ್ರಾಣಿಯ ಚೀಲದಲ್ಲಿ ಹಾಕಿ ಕೊಡ್ತಾರೆ. ನೋಡುವಾಗ ಮೊಲದ ಹಾಗೆ ಬೆಕ್ಕಿನ ಆಗಿರ್ತದೆ, ಅದರೊಳಗೆಲ್ಲ ಬಂಗಾರ ಎಲ್ಲ ಇರ್ತದೆ ಗಟ್ಟಿ ಗಟ್ಟಿ. ಅದು ಭಾರ ನೋಡುವಾಗ ಮಾತ್ರ ಗೊತ್ತ, ಗೊಂಬೆ ಆಗಿರ್ತದೆ, ಇದು ಗೊಂಬೆ ನಿಮ್ಮಲ್ಲಿ ಇರಲಿ ಬಂದೆ ಅಂತ ತಗೊಳ್ತೇನೆ ಅಂತಾರೆ. ಅದರೊಳಗೆ ಅವರು ಆಪರೇಷನ್ ಮಾಡಿ ಎಲ್ಲ ತುಂಬಿಸಿ ಇಟ್ಟಿರ್ತಾರೆ. ಇದು ಸನ್ಯಾಸ, ಮತ್ತೆ ಅದು ವಾಪಸ್ ಹಾಗೆ ಕೊಡಬೇಕು. ಹೀಗೆ ಸನ್ಯಾಸ ಅಸಕ್ತ ಬುದ್ಧಿಯಿಂದ ಆದರೆ ನಮ್ಮ ಕೆಲಸವನ್ನು ಬಹಳ ಚೆನ್ನಾಗಿ ಸನ್ಯಾಸ ಇದು ದೇಹದ ಮೇಲೆ ಇಟ್ಟದ್ದು ಹಾಗೆ ಒಪ್ಪಿಸಿ ಬರಲಿಕ್ಕೆ, ಅದನ್ನು ನನ್ನದಾಗಿಸಬೇಕು, ಅದು ನನಗಿರಲಿ ಅಂತ ಪ್ರೀತಿ ವಿಷಯ ತೋರಿಸುವುದು, ಸ್ವಲ್ಪ ಉಪಯೋಗಿಸಿಕೊಳ್ಳುವುದು ಏನು ಮಾಡಬೇಡ. ತಟಸ್ಥವಾದ ಸ್ಥಿತಪ್ರಜ್ಞ ಬುದ್ಧಿಯನ್ನು ಹೇಳಲಿಕ್ಕೆ ಬುದ್ಧಿ ಅಂದ. ಅಸಕ್ತ ಬುದ್ಧಿ ಅಂದರೆ ಒಂದು ರೀತಿಯಿಂದ ಸ್ಥಿತಪ್ರಜ್ಞನಾಗಿ ಅಂತಾನೆ. ಜಿತಾತ್ಮ ಬುದ್ಧಿ ಕೇಳುತ್ತೆ ಸ್ವಾಮಿ, ದೇಹ ಕೇಳುವುದಿಲ್ಲ. ಹಾಗಾದರೆ ದೇಹವನ್ನು ಅದು ಮಿಟ್ಟುವ ಅಂದಾನೆ. ಆತ್ಮ ಅಂದರೆ ದೇಹ. ಆತ್ಮ ಅಪಿ ಮಧ್ಯದೇಹಸ್ಯ ಸರ್ವದೇಹೋಪಿ ವಾ ಭವೇತ್ ಅಂದ. ಬುದ್ಧಿಯನ್ನು ಅಂಕೆಯಲ್ಲಿಡಬೇಕಾದ್ರೆ ದೇಹದ ಬಗ್ಗೆ ಮೊದಲು ಕಾಳಜಿ ವಹಿಸಬೇಕು. ಎಲ್ಲರಿಗೂ ಹೇಳೋದಾಗೆ ನಮಗೇನು ಬೇಕು ಅಂತ ಇಲ್ಲ, ಆದರೆ ದೇಹ ಕೇಳಬೇಕಲ್ಲ. ಓಹೋ ಅದೊಂದುಂಟು, ಅದು ವಿಚಿತ್ರ ಅಂತಾನೆ. ದೇಹದ ಮೇಲಿನ ನಮ್ಮದು ಭಾರ ಪೂರ್ತಿ ದೇಹಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳು, ಕಾಲದ ಧರ್ಮಗಳು, ದೇಶದ ಧರ್ಮಗಳು, ಭೌತ ವಿಷಯಗಳು, ಇವೆಲ್ಲವೂ ನಮ್ಮದು ದೇಹದ ವೈಭವಕ್ಕೆ. ದೇಹವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಶಾಸ್ತ್ರ ಹೇಳಿದೆ. ಅದಕ್ಕೆ ನಮ್ಮದು ಕಾಳಜಿ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ, ಅದು ಕೃಷ್ಣ ಹೇಳುವುದಿಲ್ಲ. ಎಲ್ಲಕ್ಕೂ ಶರೀರ ಬೇಕು, ಆದ್ದರಿಂದ ಶರೀರವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹಾಗಾದರೆ ಶಾರೀರಿಕ ವಿಜ್ಞಾನಕ್ಕೆ ಅದು ಜಿಮ್ ಕ್ಲಾಸು ಮತ್ತೆಲ್ಲ ಉಂಟಲ್ಲ, ಅದು ದಪ್ಪ ಆಗುವುದು ಗಟ್ಟಿ ಆಗುವುದು, ಅದಕ್ಕೆ ಹೋಗುವುದು. ಅದಕ್ಕೆ ಹೋದರೆ ಪ್ರಯೋಜನವೇ ಇಲ್ಲ. ಮತ್ತೆ ಅವರು ಹೇಳುವುದೇನು ಕೇಳಿದರೆ ಸಮಾ ತಿನ್ನಿ ಅಂತ, ಎಲ್ಲರನ್ನೂ ಮುಕ್ಕಿ ಬನ್ನಿ ಅಂತಾರೆ, ಪ್ರಯೋಜನ ಏನಾಗಿದೆ? ಅದನ್ನು ಅದು ಹೇಳುವುದೇ ಇಲ್ಲ. ದೇಹವನ್ನು ದುಡಿಸಿಕೊಳ್ಳಿ ಕೇಳುತ್ತಾರೆ, ಬೆಳೆಸಿಕೊಳ್ಳಿ ಕೇಳುವುದಿಲ್ಲ. ಉಳಿಸಿಕೊಳ್ಳಿ ಕೇಳುತ್ತಾರೆ, ಅದನ್ನು ಬಹಳಷ್ಟು ಚೆನ್ನಾಗಿಸಿ ಹೇಳುವುದಿಲ್ಲ. ದೇಹ ಉಳಿಬೇಕು, ಉಳಿಲಿಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು. ಅದನ್ನ ಜಿತಾತ್ಮ ಅಂತ. ದೇಹದ ಧರ್ಮವನ್ನು ಗೆಲ್ಲುಕೋ, ದೇಹದ ಧರ್ಮವನ್ನು ನೀನು ಚೆನ್ನಾಗಿಟ್ಟುಕೋ, ಅದಕ್ಕೋಸ್ಕರ ಭಗವಂತನ ಮೇಲೆ ಭರವಸೆ ಹಾಕುವಂತ. ಆತ್ಮ ಅಂದರೆ ಭಗವಂತ, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗಬೇಕು. ದೇವರು ಕೊಟ್ಟ ಹಾಗೆ ಉಂಟು. ಯಾಕೆಂದರೆ ಆತ್ಮಧರ್ಮ ಅಂದರೆ ದೇಹ ಧರ್ಮ ಆರೋಗ್ಯದಿಂದ ಕೆಡುತ್ತೆ, ಆದಿವ್ಯಾಧಿಗಳಿಂದ ತತ್ತರಿಸ್ತದೆ. ಅದಕ್ಕೆ ಹೇಳ್ತಾನೆ ಅದನ್ನು ಸರಿ ಮಾಡುವವರು ಯಾರು? ಕೆಲವರಿಗೆ ತಿಂದರೂ ರೋಗ ಬರುತ್ತೆ, ಕೆಲವರಿಗೆ ಉಪವಾಸ ಕೂತರೂ ರೋಗ ಬರುತ್ತೆ. ಇದೇ ಕಷ್ಟ. ಹಾಗಾಗಿ ದೇಹವನ್ನು ದುಡಿಸಿಕೊಳ್ಳುವ ಕತೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಎಲ್ಲ ದೇಹಕ್ಕಿರುವುದು ಆದಿವ್ಯಾಧಿಗಳ ಉಪಟಳಗಳು ಅಷ್ಟೇ. ಪ್ರಧಾನವಾಗಿ ಹೊರಗಿನ ರೋಗಗಳು, ಸಂಕಟ ಒಳಗಾಗುವುದಕ್ಕಿಂತ ಹೆಚ್ಚು ಹೊರಗೆ ಸಂಕಟ ಆದಾಗ ಒಳಗಾಳು ಆಗುವುದು. ಕೃಷ್ಣ ಅದಕ್ಕೂ ಮೊದಲು ಕೊಟ್ಟಿದ್ದ ಇಂಜೆಕ್ಷನ್, ಮಾತ್ರ ಸ್ಪರ್ಶಾಸ್ತು ಕೌಂತೇನ ಶೀತೋಷ್ಣ ಸುಖ ದುಃಖದ ಆಗಬಾ ಪಾಯಿನಃ ಅನಿತ್ಯ ಅಂದ. ಅವನು ಚಂದ ಶಬ್ದ ಹೇಳಿದ್ದ, ತಾನ್ ತಿತಿಕ್ಷಸ್ವ ಅಂದಾನ. ಯಾವುದು ನೋವಾಗ್ತಾ ಉಂಟ? ಹೌದು ಅಂದ. ಅದು ನಾಳೆ ಹೋಗ್ತದಲ್ಲ ಅಂತಾನೆ. ನಾಳೆಯೋ ನಾಡಿದ್ದು ಹೋಗ್ಬೋದು, ಹೋಗ್ತದಲ್ಲ, ಮುಗಿಯಿತು, ಸಮಸ್ಯೆ ಅಲ್ಲ. ಹೋಗದ ಸಮಸ್ಯೆ ಅಂತ ಹೇಳಿಕೊಂಡಿದ್ರೆ ಹೇಳು. ದುಃಖ ಮನುಷ್ಯನಿಗೆ ಅಪ್ಪಳಿಸಿದ್ದು ಅದು ಶಾಶ್ವತ, ಸತ್ತಾಗಲೇ ಹೋಗುವುದು ಅಂತಿದ್ರೆ ಹೇಳು, ಅದಕ್ಕೆ ಮದ್ದು ಕೊಡುವ ಅಂತಾನೆ ದೇವರು. ಇಲ್ಲಪ್ಪ ಹಾಗಿಲ್ಲ. ಆದರೆ ನಮಗೆ ಬಡಿದ ಕಾಯಿಲೆಗಳು ಶಾಶ್ವತ ಅಲ್ಲ. ಆದರೆ ನಮಗೇನು ಗೊತ್ತೋ, ಯಾವಾಗ ಹೋಗುವುದು ಅಂತ ಗೊತ್ತಿಲ್ಲ. ಅದಕ್ಕೆ ಜ್ವರ ಬಂತು, ಮದ್ದು ಮಾಡಬೇಕೋ ಬೇಡವಾ ಕೇಳಿದರೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಯಾಕೆ? ಮತ್ತು ಜ್ವರ ಹೋಗುವುದು ಬೇಡವಾ? ಅಲ್ಲ, ಸುಮ್ಮನೆ ಹೋಗುವುದಿಲ್ವಾ? ಹೋಗ್ತದೆ. ಯಾರು ಹೋಗುವುದಿಲ್ಲ ಹೇಳುದು? ಅದು ಬಂದಾಗೆ ಹೋಗ್ತದೆ. ನಾವು ತಟಸ್ಥರಾಗಿರಬೇಕು, ಅದನ್ನು ಹೆಚ್ಚುಗೊಳಿಸುವಂತಿರಬಾರದು. ಯಾಕೆ ಬಂತು ಅಂತ ವಿಶ್ಲೇಷಣೆ ಮನಸ್ಸಿಗೆ ಮಾಡಬೇಕು. ಮನಸ್ಸು ಅದಕ್ಕೆ ಸಹಜವಾಗಿಯೇ ತನ್ನತನಕ್ಕೆ ಬರ್ತದೆ ಓಡಿಕೊಂಡು. ಈಗ ಸರಿ ಆಯಿತು ಅಂತ. ಸರಿ ಆಯ್ತು. ಅಲ್ಲಿ ಮನಸ್ಸಿನಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ, ಆದ್ದರಿಂದ ನಮಗೇನೋ ಕಾಯಿಲೆಗಳು ಬಂದಿವೆ. ಅದನ್ನು ಮನಸ್ಸು ಅದಕ್ಕೆ ಉತ್ತರ ಕೊಡ್ತದೆ, ಕಾಯಿಲೆ ತನ್ನಷ್ಟಕ್ಕೆ ಸರಿಯಾಗತ್ತೆ. ನಾವು ಸರಿಯಾಗಿಸಿಕೊಳ್ಳಲಿಕ್ಕೆ ತಯಾರಾಗಬೇಕಾಗತ್ತೆ. ಕೆಲವರಿಗೆ ಹೇಳ್ತಾರೆ ಅವರೇ, ಮದ್ದಿಲ್ಲದೆ ಹೋಗುವುದೇ ಇಲ್ಲ ರೀ, ವಾಸಿ ಆಗುವುದೇ ಇಲ್ಲ ಅಂದರೆ ಮುಗಿದೋಯ್ತು. ಮತ್ತು ಯಾವ ಕಾಲಕ್ಕೂ ಮದ್ದಿಲ್ಲದೆ ಹೋಗುವುದೇ ಇಲ್ಲ ಅವರ ಕಾಯಿಲೆ. ಎಲ್ಲದಕ್ಕೂ ಮದ್ದು ಬೇಕು ಅವರಿಗೆ.
ಪ್ರತಿಯೊಂದಕ್ಕೂ ಮದ್ದಿಲ್ಲದೆ ಅವರೇ ಹೇಳಿದ್ದಾರೆ. ಯಾಕೆ ಅದು ಮೊದಲು ಯಾವುದು ಕೊಟ್ಟಿದೆಯೋ ಅದನ್ನು ಪಾಲಿಸಿಕೊಳ್ಳುತ್ತದೆ ಮನಸ್ಸು. ಮದ್ದಿಲ್ಲದೆ ಹೋಗುವುದಿಲ್ಲ ಕಾಯಿಲೆ ಹೇಳಿದ್ದಾರೆ. ಆಯ್ತು. ಕೆಲವರು ಹೇಳ್ತಾರೆ ನಮಗೆ ಕಾಯಿಲೆ ಬಂದರೆ ಯಾವಾಗಲೂ ನೋಡಿದ್ದೇವೆ 10 ದಿವಸ ಇರ್ತದೆ ಅಂತ. ಅವರು ಇರಿಸಿದ್ದಾರೆ 10 ದಿವಸ, 11ನೇ ದಿವಸ ಅವರು ಓಡಿಸೋದು. ಅದಕ್ಕಿಂತ ಮೊದಲು ಓಡಿಸೋದಿಲ್ಲ. ಅವರು ದೊಡ್ಡ ಅತಿಥಿ ಸತ್ಕಾರವಂತರು ಮಾಡುವವರು, ಭಾಳ ಉದಾರಿಗಳು. ಅವರ ದೇಹದಲ್ಲಿ ಆ ಗಲೀಜು ಪ್ರಾಣಿಗಳಿಗೆ 10 ದಿನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಹೋಗುತ್ತೆ. ಯಾಕೆ ಅದು ಹಾಕಿದ್ದಾರೆ. ಹಾಗೆ ನೀವು ಯಾವುದನ್ನು ಮೊದಲು ಹಾಕಿಕೊಂಡಿದ್ದೀರೋ ಹಾಗೆ ಕೆಲಸ ಮಾಡುತ್ತೆ ಇಡೀ ನಮ್ಮ ದೇಹ ಯಂತ್ರ. ನೀವು ಅದನ್ನು ಫ್ಲೆಕ್ಸಿಬಲ್ ಅಂತ ಹೇಳಿಬಿಡಿ, ನನ್ನಿಷ್ಟ ಹೇಳೋದು. ಕೆಲವರ ಯಂತ್ರಗಳು ಹಾಗೆ ನೀವಾಗಿ ಅದನ್ನು ಕೊಡಲಿಕ್ಕೆ ಉಂಟು. ಯಾವ ಕಾಲದಲ್ಲಿಯೂ ಹೇಗೆ ಬೇಕೋ ಹಾಗೆ ನನ್ನಿಷ್ಟದಂತೆ ದುಡಿಸಿಕೊಳ್ಳೋದು. ಇವತ್ತೊಂದು ಬಗೆ, ನಾಳೆ ಇನ್ನೊಂದು ಬಗೆ, ಮತ್ತೊಂದಿನ ಇನ್ನೊಂದು ರೀತಿ, ಹೀಗೆ ಅಂತ ಮಾಡಿಕೊಳ್ಳಿ. ಆಯಿತು, ಮಾಡಿಕೊಂಡ್ರೆ ನಿಮ್ಮಿಷ್ಟದಾಗಿ ಕೇಳ್ತದೆ. ಆದರೆ ಒಂದು ವಿಷಯ, ಆ ನನ್ನಿಷ್ಟ ಎನ್ನುವುದು ದೇವರ ಇಷ್ಟ ಆಗಿರಬೇಕಷ್ಟೆ. ಇದು ಜಿತಾತ್ಮ ಅಂತ. ಆತ್ಮಶಬ್ದ ಬಂದದ್ದಲ್ಲಿ ದೇವರು ಅಂತ. ದೇವರ ಅನುಗ್ರಹಕ್ಕೆ ಪಾತ್ರನಾಗುವಂತೆ ನಿನ್ನ ದೇಹವನ್ನು ದುಡಿಸಿಕೋ. ಆದ್ದರಿಂದ ದೇವರು ಸರಿ ಮಾಡ್ತಾ ಇರ್ತಾನೆ, ಮುಗಿದೋಯ್ತು. ನಿನ್ನಿಷ್ಟ ಅಂದರೆ ಸ್ವೇಚ್ಛೆ ಇರಬಾರ್ದು. ನಿನ್ನಿಷ್ಟ ಅಂದರೆ ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು. ಶಾಸ್ತ್ರ ಭಗವಂತನ ಆದೇಶದಲ್ಲಿ ನಿಂತಿದೆ ಎನ್ನುವುದು ಎಚ್ಚರ ಇರಬೇಕು. ಹೀಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರವಾದ ದೇಹ ಆಗಿಬಿಟ್ಟರೆ ಬುದ್ಧಿ ಎಲ್ಲಿಯೋ ಸಕ್ತ ಆಗುವುದಿಲ್ಲ. ಈಗ ಎಲ್ಲಿ ಸಕ್ತ ಆಗುತ್ತೆ? ಅಸ್ಮಿನ್ ಸಕ್ತ ಬುದ್ಧಿ ಅಂತ ಹೇಳಿದ್ರಿ. ಈಗ ಅಸಕ್ತ ಬುದ್ಧಿ ಅಂದರೆ ಪರಮಾತ್ಮ. ಅಹ ಇತಿ ಬ್ರಹ್ಮ, ಭಗವಂತನಲ್ಲಿ ನಿಲುಗಡೆಯಾದ ಬುದ್ಧಿ. ಎಲ್ಲಿ ಓಡುವುದಿಲ್ಲ, ಎಲ್ಲಿ ಓಡಿದರೂ ದೇವರನ್ನು ಕಾಣ್ತದದು. ಯಾವ ವಿಷಯಕ್ಕೆ ಒಂದರಲ್ಲಿ ಭಗವಂತನ ಎಚ್ಚರ ಬರ್ತದೆ. ಹೀಗೆ ಭಗವಂತನಲ್ಲಿ ಎಲ್ಲಿ ಬೇಕಾದರಲ್ಲಿ ಅಂಟಿಸಿಕೋ, ಅಲ್ಲಿ ದೇವರನ್ನು ನೀನು ತಾ. ಈಗ ಸ್ಥಿತಪ್ರಜ್ಞ ಅಂದರೆ ಹಾಗೆ, ಬುದ್ಧಿ ನಿಂತದ್ದಲ್ಲ, ಬುದ್ಧಿ ಪರೇ ನಿಂತದ್ದು. ಪರಜ್ಞ, ಸ್ಥಿತವಾದ ಪರನಲ್ಲಿನ ಜ್ಞಾನ, ಭಗವಂತನಲ್ಲಿ ನಿಂತ ಅರಿವೀಗ. ಎಲ್ಲಿ ನೋಡಿದರಲ್ಲಿ ಯಾವ ಕರ್ಮ ಮಾಡುವಾಗಲೂ ದೇವರ ಇಷ್ಟ ಆಗಲಿ, ದೇವರು ಕಾಣುವಂತಿರಲಿ, ಇದು ಭಗವತ್ತತ್ವವಾಗಿರ್ತಕ್ಕ ಐಶ್ವರ್ಯ ಆಗಿರ್ತದೆ ಎನ್ನು. ಈಗ ಊಟ ಮಾಡುವಾಗ ಬೇಸರ ಇಲ್ಲ. ಹೇಗೆ? ಅದು ದೇವರ ಪ್ರಸಾದ, ದೇವರಿಗೆ ಇಷ್ಟವಾಗಿರಲಿಕ್ಕೆ, ದೇವರ ಸೇವೆಗೆ ಬದ್ಧನಾಗಲಿಕ್ಕೆ ಮುಗಿಯಿತು. ಹೀಗೆ ಅಸಕ್ತ ಬುದ್ಧಿ ಸರ್ವತ್ರ ಅಂದು, ಎಲ್ಲ ಕಡೆಯಲ್ಲಿಯೂ, ದೇಹದ ಕೆಲಸದಲ್ಲಿ, ಮಾನಸಿಕವಾದ ಕೆಲಸದಲ್ಲಿ, ವಾಚಿಕವಾದ ಕೈಂಕರ್ಯದಲ್ಲಿ, ಪರಸ್ ಕೆಲಸದಲ್ಲಿ, ಅಪರ ಕೆಲಸದಲ್ಲಿ, ಅಂದರೆ ಇನ್ನೊಬ್ಬರ ಸೇವೆಯಲ್ಲಿ, ತನ್ನ ಸೇವೆಯಲ್ಲಿ, ಮನೆ ಮಂದಿಯಲ್ಲಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ನೋಡಿಕೊಂಡಾಗಲೂ ಅಸಕ್ತ ಬುದ್ಧಿ ಸರ್ವತ್ರ. ಎಲ್ಲಿ ನೋಡಿದರಲ್ಲಿ ನನಗೆ ಅಂತ ಇಲ್ಲ, ಭಗವಂತನಿಗೆ. ಜಿತಾತ್ಮ ವಿಗತ ಸ್ಪೃಹ. ಈಗ ದೇಹ ಮತ್ತು ಮನಸ್ಸು ಎರಡರ ದುಡಿಸುವಿಕೆ ಆಯಿತು, ಎರಡೊಟ್ಟಿಗೆ ಬಂತು. ಆದರೆ ಆಸೆ ಒಂದು ಒಳಗೆ ಕೂತಿದೆ. ಸ್ಪೃಹ ಅಂದರೆ ಆಸೆ, ಇಚ್ಛೆ. ನನಗೆ ಬೇಕಲ್ವಾ, ನೀನು ಬೇಕು ಅಂತ ನಾಲಿಗೆಯಲ್ಲಿ ಹೇಳಬೇಡ ಅಂತ ಹೇಳಿತು. ಈಗ ವಾಚಿಕವಾಗಿ ಬಂತು. ನೀನು ಬೇಕು ಅಂತ ಶರೀರದಲ್ಲಿ ಬಯಸುವುದಲ್ಲ, ಶರೀರದಲ್ಲಿ ಬಂತು ಇಲ್ಲ ಅಲ್ಲ, ಬೇಕು ಹೇಳಬೇಡ. ಸ್ಪೃಹೆ, ಬೇಕು, ಆಸೆ, ಒಟ್ಟು ಮೂರುಂಟು ಮನುಷ್ಯನಿಗೆ, ದೇಹಕ್ಕೆ. ದೇಹ ವಿಶಿಷ್ಟನಾದ ಜೀವನಿಗೆ, ಜೀವ ಬುದ್ಧಿಮಂತನಿಗೆ, ಬುದ್ಧಿ ಉಳ್ಳವನಿಗೆ. ಏನು ಕೇಳಿದರೆ ಮೊದಲು ಅವನಿಗೆ ಇಲ್ಲಿ ಇರಬೇಕು ಅಂತ ಕಾಣ್ತದೆ, ಯಾರಿಗಾದ್ರೂ ಬೇಡ ಅಂತ ಕಾಣುತ್ತಾ? ಈ ಲೋಕಕ್ಕೆ ಬಂದ ನಂತರ ಬದುಕಿರುವವರೆಗೆ ಇರುವುದು ಚಂದ ಅಲ್ವಾ, ಸಾಯುವವರೆಗೆ ಬದುಕಬೇಕು, ಅದು ಎಲ್ಲರದ್ದು ಅಷ್ಟೇ. ಮತ್ತೆಂಥದ್ದು, ಮತ್ತೆ ಸತ್ತ ನಂತರ ಬದುಕಲಿಕ್ಕೆ ಆಗ್ತದೆ? ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ. ಈ ಹೆಸರಿನಲ್ಲಿ, ಈ ಆಸ್ತಿಯಲ್ಲಿ, ಈ ದುಡ್ಡಿನಲ್ಲಿ ಸತ್ತವ ಬರುವುದಿಲ್ಲ, ಸಾಧ್ಯವೇ ಇಲ್ಲ. ಅದನ್ನು ಸಾಯುವವರೆಗೆ ಬದುಕಬೇಕೆನ್ನುವುದು ಅದು ಹೇಸಿಗೆ, ಪ್ರಯೋಜನ ಇಲ್ಲದ ಸಂಗತಿ. ಅದು ಮಾಮೂಲಿ, ಅದನ್ನು ಬದಲಾಯಿಸುವಂತೆಯೇ ಇಲ್ಲ, ಹೇಳಿಕೊಂಡು ಮಾಡುವಂತೆಯೇ ಇಲ್ಲ, ಪ್ರಯೋಜನ ಇಲ್ಲ. ಮತ್ತೆ ಈ ಲೋಕವನ್ನು ಗೆಲ್ಲಬೇಕು, ಇಲ್ಲಿ ಹೆಸರನ್ನು ಪಡೆಯಬೇಕು, ಇಲ್ಲಿ ನಾನು ಬದುಕಿರಬೇಕು ಎನ್ನುವುದು ಎಲ್ಲರಿಗೂ ಉಂಟು. ಇದು ಲೋಕೈಷಣ ಅಂತಾರೆ. ಇಲ್ಲಿ ಮತ್ತಲ್ಲಿ, ಇಲ್ಲಿ ಹೋದ ನಂತರ ಹೋಗೋ ಮುಂಚೆ ನಾವು ಹೇಳಿರ್ತೇವೆ ವೈಕುಂಠವಾಸಿಗಳಾದರೂ ಅಂತ ಹಾಕಬೇಕು, ಮತ್ತೆ 12ನೇ ದಿವಸ ಅಂತ. ಇದು ಕರ್ಮವೇ, ಇದೆಂದು ವಿಚಿತ್ರ ಅಂತ. ಮತ್ತೆ ಬೇರೆ ಎಲ್ಲಿ ಕಳಿಸುವುದು ಬೇಡ ನನ್ನನ್ನು. ಅದನ್ನು ಯಾರೂ ಸಹ ಸತ್ತ ನಂತರ ವೈಕುಂಠ ಸಮಾರಾಧನೆ ಅಂತ ಹೇಳೋದು, ನರಕ ಸಮಾರಾಧನೆ ಯಾಕೆ ಮಾಡಬಾರ್ದು? ಚಂದ ಇರ್ತದೆ. ಅವ ಮಾಡಿದ ಅನ್ಯಾಯಗಳೆಲ್ಲ ಪಟ್ಟಿ ನೋಡಿದರೆ ನರಕಕ್ಕೆ ಹೋಗ್ಬೇಕು ಅವನು. ಆದರೆ ಯಾರು ಹಾಗೆ ಬರೆಯುವುದೇ ಇಲ್ಲ, ನರಕವಾಸಿಗಳಾದರೂ ಹೇಳುವುದಿಲ್ಲ. ಎಂಥ ಧೂರ್ತನು ಸತ್ತ ನಂತರ ವೈಕುಂಠ ಸಮಾರಾಧನೆ ಮಾಡು, ವೈಕುಂಠವಾಸಿಗಳಾದರೆ. ತಪ್ಪಿದರೆ ಕೈಲಾಸಕ್ಕೆ ಹೋದರು ಅಂತ, ಎಲ್ಲಿ ಹೋಗಲಿ ನಮಗೇನು ಅಂತ ನರಕಕ್ಕೆ ಬರೆಯುವವರು ಯಾರಿಲ್ಲ. ಆದ್ದರಿಂದ ಲೋಕೈಷಣ ಉಂಟಲ್ಲ, ಅದು ಗೊತ್ತಿಲ್ಲದೆ ನಮ್ಮೊಟ್ಟಿಗೆ ಬಂದಾಗಿದೆ. ಸತ್ತ ನಂತರವೂ ಸ್ವರ್ಗ ಸಿಗಬೇಕು, ತಾಪಿಯಾದರೂ ಅವನು ಹೋಗಲಿಕ್ಕೆ ಬಯಸ್ತಾನೆ. ಅದನ್ನ ಲೋಕವನ್ನು, ಈ ಲೋಕವನ್ನು, ಪರಲೋಕವನ್ನು ಗೆಲ್ಲುವ ತವಕ, ಆಶಿಸುವ ಒಂದು ನಮೂನೆ. ಅದಕ್ಕೋಸ್ಕರ ಸ್ವರ್ಗಕ್ಕೋಸ್ಕರ ಎಂಥ ಕರ್ಮವನ್ನು ಮಾಡಲಿಕ್ಕೆ ತಯಾರವನು. ವೈತರಣಿ ದಾನ, ನದಿ ದಾನ ಕೊಡಿ, ಗೋದಾನ ಆಯ್ತು ಮಾಡ್ತಾನೆ.
ಎಂಥ ಪರ್ಪೋಷಿ ಗೋದಾನ ಅಂತೇಳಿ ನಮಗೆ ಗೊತ್ತುಂಟು. ಗೋದಾನ ಯಾರು ತಗೊಳ್ಳೋರು, ಯಾರು ತಗೊಳ್ಳೋರು ಅಂದಿಲ್ಲ, ಕೊಟ್ಬಿಡೋದು. ಯಾವ ದನ, ಯಾರದ್ದು ದನ ಗೊತ್ತಿಲ್ಲ, ಕೊಟ್ಬಿಡೋದು. ಇದೆಂಥ ಕತೆ ಗೋದಾನ ಅಂದ್ರೆ ಆಶ್ಚರ್ಯ ಆಗತ್ತೆ. ಆದರೂ ಆಗ್ತದೆ, ನಿತ್ಯ ಆಗ್ತದೆ ಗೋದಾನ. ನಿತ್ಯ ಎಷ್ಟಾಯಿತು ಅದು ಕೇಳೋರಿದ್ದಾರೆ. ದಿನ ಇವತ್ತು ಎಷ್ಟಾಯಿತು ಗೋದಾನ, ಇವತ್ತು 8 ಆಯಿತು. ಎಂಥದ್ದು 8 ಕಂಬಕ್ಕೆ ಕಟ್ಟುವುದು, ಏನು ತಿರುಗಿಸುವುದು ಗೊತ್ತಿಲ್ಲ. ದಿನಕ್ಕೆ ಎಷ್ಟು ಗೋದಾನ ಆಯ್ತು ಎನ್ನುವುದರಲ್ಲೇ ರೇಟ್ ಹೋಗುತ್ತೆ ಹೊರತು ಗೋವಿಗೆ ಏನು ದಾನ ಆಗುವುದಿಲ್ಲ. ಗೋವಿಗೆ ಏನು ಸಹ ಇವರು ದಾನ ಮಾಡುವುದಿಲ್ಲ. ಪ್ರಯೋಜನ ಏನು? ಹೀಗೆ ಸ್ವರ್ಗಕ್ಕೋಸ್ಕರ ನಾವು ಏನೆಲ್ಲ ಮಾಡ್ತೇವೆ ಪ್ರಯತ್ನ, ಈ ಲೋಕ ಗೆಲ್ಲುವುದು, ಪರಲೋಕ ಗೆಲ್ಲುವುದು, ಇದು ಒಂದು ಕಾಯಿಲೆ, ಇದೊಂದು ಸ್ಪೃಹ ಅಂದರೆ ಹಾಗೆ ಆಸೆ. ಅದರೊಟ್ಟಿಗೆ ಇನ್ನೊಂದುಂಟು ಅಂತಾರೆ, ಪರಲೋಕ ಬಿಡಿ, ಅದು ನಾಳೆಯ ಸಂಗತಿ, ಅದು ಗೊತ್ತಿಲ್ಲ ನಿಮಗೆ, ಹೇಳಿ ಹೋಗುವುದಿಲ್ಲ ನಾವು. ಆದರೆ ಈ ಲೋಕದಲ್ಲಿ ಆಸ್ತಿವಂತರಾಗಿದ್ದೇವಲ್ಲ, ಸ್ಥಿತಿವಂತರಾಗಿದ್ದೆಲ್ಲ, ಇದಕ್ಕೆ ಯಾರು ಗತಿ? ಇದನ್ನು ಬಿಡಲಿಕ್ಕೆ ಉಂಟಲ್ಲ, ಒಂದಲ್ಲ ಒಂದು ದಿನ ಇಲ್ಲಿಂದ ಹೋಗಲೇಬೇಕು. ಎಷ್ಟು ದೊಡ್ಡ ಮನೆ ಇರಲಿ, ಎಷ್ಟು ದೊಡ್ಡ ಬಂಗಲೆ ಆಗಲಿ, ಎಷ್ಟು ಕಡೆಯೇ ಬೇಕಾದರೆ ಆಸ್ತಿ, ಕ್ಷೇತ್ರ, ಗದ್ದೆ, ತೋಟ ಇರಲಿ, ಇಲ್ಲಿಂದ ಅಲ್ಲಿ ಹೋಗ್ತಾನೆ ಅಂತಿಲ್ಲ. ಇಲ್ಲಿಯ ಜಾಗ ಮುಗೀತು ಋಣ, ಆ ಜಾಗದಲ್ಲಿ ಇನ್ನು ಪ್ರೇತ ಆಗಿ ತಿರುಗುವುದು ಪ್ರಯೋಜನ ಇಲ್ಲ, ಹೋಗಿ ಗೊತ್ತಾಗೋದಿಲ್ಲ. ಅದಕ್ಕೆ ಅವನ ಹೆಸರಿನಲ್ಲಿ ಅಂದರೆ ಯಾವುದೋ ಒಂದು ಇಲ್ಲದ ಹೆಸರಿನಲ್ಲಿ RTC ಬರುವುದಿಲ್ಲ, ಅಲ್ಲಿ ಪ್ರಯೋಜನ ಏನು? ಆದ್ದರಿಂದ ಮೊದಲು ಅವನು ಯೋಚನೆ ಮಾಡುವುದು, ಇಲ್ಲಿ ನಾನು ಗೆದ್ದ ಹಾಗೆ ನನ್ನ ಜನ ಇಲ್ಲಿ ಉಳಿಯಬೇಕು ಅಂತ. ಪುತ್ರೈಷಣಾಯಾಶ್ಚ ಅಂತಾರೆ ನೋಡಿ. ನಾನು ಸತ್ತರೂ ನನ್ನ ಪ್ರೇತವನ್ನು ಮರಿಯನ್ನಿಟ್ಟು ಹೋಗ್ತೇನೆ ಶುರು ಮಾಡ್ತಾನೆ. ಅವನು ಸಾಯ್ಬಾರ್ದು, ಮುಂದುವರಿಕೆ. ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೇಳೋದಿಲ್ಲ. ಈಗ ಇದ್ದವರಿಗೆ ನೀನು ಕೊಟ್ಟು ಸಹಾಯ ಮಾಡೋದ್ರೆ ಇಲ್ಲದವರಿಗೆ ಇಲ್ಲ, ಒಪ್ಪುವುದಿಲ್ಲ. ಸಂತೋಷವಾಗಿ ಉಳಿದವರು, ನಿನ್ನೊಟ್ಟಿಗೆ ಬಂದವರು, ಯಾರನ್ನು ನಾವು ಒಪ್ಪುವುದಿಲ್ಲ. ಸಹೋದರರು ಎನ್ನುವುದನ್ನು ನಮಗೆ ಅರ್ಥವೇ ಆಗುವುದಿಲ್ಲ. ನಮ್ಮದು ಸಹೋದರ ಅಂದರೆ ಸಣ್ಣ ಹೊಟ್ಟೆ, ನನ್ನ ತಾಯಿಯ ಹೊಟ್ಟೆಯಲ್ಲಿ ಬಂದವಳು ಸಹೋದರ ಸಹೋದರಿ. ಇಡೀ ಬ್ರಹ್ಮಾಂಡ ಸಾರ್ವೋದರಂ ಒಂದು ಬ್ರಹ್ಮಾಂಡವೇ ಉದರ, ಅದರಲ್ಲಿ ಬಂದವರಿಗೆ ಹೇಳಿದರೆ ಅದೆಂತದ್ರಿಗೆ ಕೇಳ್ತಾರೆ ಅಲ್ವಾ? ಬ್ರಹ್ಮಾಂಡ ಬಾಂಡೋದರೇ ಅಂತಾರೆ. ಬ್ರಹ್ಮಾಂಡ ಬಾಂಡವೇ ಒಂದು ದೊಡ್ಡ ಉದರ, ಇದರಲ್ಲಿ ಎಲ್ಲರೂ ನಾವು ಸಹೋದರರೇ. ಈಗ ಅದೆಲ್ಲ ಬೇಡರಿ ಅಂತಾರೆ. ಹಾಗೆಲ್ಲ ಬೇಡ, ಅದೆಲ್ಲ ನೀವು ಸಹೋದರರಿಗೆ ಸ್ವಲ್ಪ ದಾನ ಮಾಡಿ ಕೇಳಿದರೆ ಆಯಿತು ಅಂತಾರೆ. ಸಹೋದರರಿಗೆ ಕೊಡುವ ಅಂತಾರೆ. ಮತ್ತೆ ಹೇಳಿಬಿಟ್ರೆ ಬ್ರಹ್ಮಾಂಡವೇ ಒಂದು ದೊಡ್ಡ ಉದರ, ಅಲ್ಲಿ ಹುಟ್ಟಿದವರು ಹೇಳಿದರೆ ಆ ಅರ್ಥದಲ್ಲಿ ಸಹೋದರರು ಬೇಡ ಹೇಳ್ತಾರೆ ಕೂಡಿ. ಹಾಗಾದರೆ ಪ್ರತಿಯೊಬ್ಬನೂ ಸ್ವಾರ್ಥಕ್ಕೆ ಬರ್ತಾನೆ, ತನ್ನ ಹೊಟ್ಟೆಯ ತನ್ನ ಜನಕ್ಕೆ ಮಾತ್ರ. ಸಣ್ಣ ಪರಿಮಿತಿ ಇದು. ಪುತ್ರೈಷಣ, ಮಕ್ಕಳು ಬೇಕು. ಮಕ್ಕಳಿಗೆ ಮಕ್ಕಳು, ಮರಿಮಕ್ಕಳು, ಅವರಿಗೆಲ್ಲ ಈಗಲೇ ಜಾಗ ತೆಗೆದಿಡ್ತಾನೆ. ಇದನ್ನೆಲ್ಲ ಉಳಿಸಿಕೊಳ್ಳಿಕ್ಕೆ ಅವರು ಇದ್ರೆ ಆಯ್ತಾ? ಮಣ್ಣು ತಿನ್ನುವುದಾ? ದುಡ್ಡು ತಿನ್ನಬೇಕು ಅವರು. ಅದನ್ನು ದುಡ್ಡು ಗೆದ್ದೀವಿ. ವಿತ್ತೈಷಣಾಯಾಶ್ಚ ಅಂದ್ರೆ 3: ಲೋಕೈಷಣಾಯಾಶ್ಚ, ಪುತ್ರೈಷಣಾಯಾಶ್ಚ, ವಿತ್ತೈಷಣಾಯ, ಈಷಣತ್ರಯಗಳು ಅಂತ. ಆಸೆ 3 ಇರುವುದು, ಅದರ ಆಚೆಗೆ ಇಲ್ಲ. ಎಲ್ಲ ಇದರಲ್ಲೇ ಬರ್ತದೆ. ಅದನ್ನು 3ನೆಯ ಹಂತದಲ್ಲಿ ದುಡ್ಡು. ಎಷ್ಟು ದುಡ್ಡು ಒಟ್ಟು ಮಾಡ್ತಾನೆ ಕೇಳಿದರೆ ಲೆಕ್ಕವೇ ಇಲ್ಲ, ಅರ್ಥವೇ ಇಲ್ಲ ಅವನಿಗೆ. ಅರ್ಥದ ಮೇಲೆ ಅರ್ಥ ಇಲ್ಲ, ವ್ಯಾಖ್ಯೆ ಇಲ್ಲ. ಆ ರೀತಿಯಾಗಿ ಅದನ್ನೆಲ್ಲ ತೊರಿ ಅಂತಾನೆ. ವಿಗತ ಸ್ಪೃಹ. ಗತಸ್ಪೃಹ ಹೇಳುವುದಿಲ್ಲ ಕೃಷ್ಣ, ವಿಗತ ಸ್ಪೃಹ ಅಂತ ಪೂರಾ ಬಿಟ್ಟಿರಬೇಕು ಅಂತಾನೆ. ಅದರ ಹೆಸರು ಎತ್ತಬಾರದು. ಅದಕ್ಕೆ ಹೇಳಿ ನಾನು ಬಾಯಲ್ಲಿ ಸಮೇತ ಬೇಕು ಹೇಳಬಾರ್ದು ಅಂತ. ಅಷ್ಟು ಚೆನ್ನಾಗಿರ್ತದೆ. ಎಲ್ಲವನ್ನು ನೀನು ತೊರೆದಿದ್ದೇನೆ ಅಂತ ಹೇಳಿಬಿಡು, ಅದು ಹೇಳೋದಿಲ್ಲ. ಬಾಯಲ್ಲಿ ಬೇಕಾದರೆ ಬೇಕು ಹೇಳೋದಿಲ್ಲ, ಬೇಡ ಹೇಳೋದಿಲ್ಲ ಜನ. ನನಗೇನು ಬೇಡ, ಯಾರಾದರೂ ಹೇಳುವವರು ಬರಲಿ, ಹೇಳುವುದೇ ಇಲ್ಲ, ಬರಲಿಕ್ಕೇ ಇಲ್ಲ. ಅದು ಹೇಗೆ ಆಗುತ್ತೆ ಹೇಳ್ತಾರೆ. ಅದನ್ನ ವಿ ಅಂದರೆ ಪರಿಪೂರ್ಣವಾಗಿ ಪೂರ ವಿಗತ ಅಂದರೆ ಒಂದು ಚೂರು ಇಲ್ಲದೆ ಎಲ್ಲವನ್ನೂ ತೊರೆಯುವವನಾಗಿ ನೀನು ಬರಬೇಕು. ಯಾಕೆ ಬಿಡಬೇಕು ಅಂದರೆ ವಿ ಅಂದರೆ ಭಗವಂತ ವಿಷ್ಣುವಿನಲ್ಲಿ ಬಿಡಬೇಕು ಆಸೆಯನ್ನೆಲ್ಲ. ಎಲ್ಲ ದೇವರಿಗೋಸ್ಕರ ಬಿಟ್ಟಿದ್ದೇನೆ, ಯಾರು ಬೇಕಾದರೆ ಕೂತ್ಕೊಳ್ಳಿ, ಎಲ್ಲಿ ಬೇಕಾದರೆ ಪಡೆದುಕೊಳ್ಳಿ. ಅದರಿಂದ ಹೊರಡುವಾಗ ಅವನು ತಯಾರಾಗಲಿ ಹೇಳಿದ್ದು. ಇದೆಲ್ಲ ಸನ್ಯಾಸದಲ್ಲಿ ಬರುವುದು. ಸಂಪೂರ್ಣವಾದ ನ್ಯಾಸ. ನಮ್ಮ ಜನರಿಗೆ ಕೊಡುವುದು, ಪೀಠವನ್ನು, ಮನೆಯನ್ನು, ಮಠವನ್ನು, ಮಂದಿರವನ್ನು, ದೇವಾಲಯವನ್ನು, ದೇಶವನ್ನು ನಮ್ಮವರಿಗೆ ಕೊಟ್ಟು ಹೋಗುವುದರಲ್ಲಿ ಅರ್ಥ ಏನುಂಟು? ಮತ್ತೆ ಪುನಃ ನಾವು ಸನ್ಯಾಸ ಮಾಡಲಿಲ್ಲ, ಕೊಟ್ಟದ್ದಾಗಲಿಲ್ಲ. ಆಗ ನಮ್ಮವರಿಗೆ ಕೊಟ್ಟರೆ ನಾವೇ ಇದ್ದೇವೆ ಅಂತ ಅರ್ಥ. ಇನ್ನೊಂದು ರೂಪದಲ್ಲಿ ಪ್ರಯೋಜನ ಏನಾಯಿತು? ಯಾರಿಗಾದ್ರು ಬಿಟ್ಟು ಕೊಟ್ಟರೆ ಬಿಟ್ಟು ಕೊಟ್ಟದ್ದು ಅಂತ ಅರ್ಥ. ಅದನ್ನ 3ಕ್ಕೆ ಅನ್ವಯ ಆಗುವಾಗೆ ಸನ್ಯಾಸ ಶಬ್ದವನ್ನು ದುಡಿಸಿಕೊಂಡ ಕೃಷ್ಣ. ಇದನ್ನು ಪಡೀಲಿಕ್ಕೆ ಕಾರಣ ಆಗುವುದು ಸನ್ಯಾಸದಿಂದ. ಅಂದ ಕರ್ಮದಲ್ಲಿನ ತಯಾರಿ ನೈಷ್ಕರ್ಮ್ಯಕ್ಕೆ. ಕರ್ಮ ನಮಗೆ ಈಗ ಏನಾಯಿತು? ಇನ್ನೊಂದು ಮುಖದಿಂದ ಕರ್ಮ ನಮ್ಮನ್ನು ಅಂಟಿಕೊಳ್ಳುವುದಿಲ್ಲ. ಯಾವಾಗ? ನಾವು ಕರ್ಮಕ್ಕೆ ಅಂಟಿಕೊಳ್ಳದಿದ್ದಾಗ. ಕರ್ಮದ ದೇಹ ನಮಗೆ ಬರುವುದಿಲ್ಲ. ಯಾಕೆಂದರೆ ನಾವು ಕರ್ಮದೇಹವನ್ನು ಇಷ್ಟಪಡಲಿಲ್ಲ, ಜಿತಾತ್ಮರು. ನಾವು ದೇಹವನ್ನು ಗೆದ್ದಿದ್ದೇವೆ, ದೇಹ ಧರ್ಮಕ್ಕೆ ಕೂತ್ಕೊಳ್ಳಿಲ್ಲ. ಆದ್ದರಿಂದ ನಮ್ಮನ್ನು ಕರ್ಮ ವ್ಯಾಪಿಸುವುದಿಲ್ಲ. ಕರ್ಮ ಬರುವುದು ಯಾವಾಗ ಕೇಳಿದರೆ ಇನ್ನೊಂದು ದೇಹವನ್ನು ಕೊಡೋದು ಬಾಕಿದ್ದದ್ದಕ್ಕೆ. ಈ ಕರ್ಮಗಳೇ ಹಾಗೆ ದುಡಿಸಿಕೊಳ್ಳುತ್ತವೆ. ಒಂದು ದಿನ ಮಾಡಿದ್ದಕ್ಕೆ 100 ದಿನ ದುಡಿಸಿಕೊಳ್ಳುತ್ತವೆ. ಕಷ್ಟ ಅಷ್ಟೇ.
ಪ್ರಾಚೀನ ಬರ್ಹಿ ಯಜ್ಞಯಾಗ ಮಾಡಿದ. ಯಜ್ಞಯಾಗ ಮಾಡಿದ್ದಕ್ಕೆ ಪ್ರಾಣಿಗಳೆಲ್ಲ ಕಾಯಲಿಕ್ಕೆ ಶುರು ಮಾಡಿದವು. 1 ವರ್ಷಕ್ಕೊಂದು ಯಜ್ಞ ಮಾಡಿದ್ದಾನೆ ವಾರ್ಷಿಕೋತ್ಸವ ನಿಮಿತ್ತ ಅಂತ. ಹಾಗೆ ಒಂದು 40-50 ವರ್ಷ ಮಾಡಿಸಿ ಆಯಿತು ಅವನದ್ದು. ಎಷ್ಟು ಪ್ರಾಣಿಗಳು ಒಟ್ಟಾಯಿತು ಕೇಳಿದರೆ 40-50 ಪ್ರಾಣಿಗಳು ಒಟ್ಟಾಗಿದ್ದಾವೆ ಇವತ್ತು. ಅವುಗಳನ್ನು ಸಂಘ ಮಾಡಿದ್ದಾವೆ. ಪ್ರಾಚೀನ ಬರ್ಹಿ ಬಲಿ ಸಂಘ ಅಂತ. ಪ್ರಾಚೀನ ಬರ್ಹಿ ಕೊಟ್ಟ ಬಲಿ, ಅದಕ್ಕೋಸ್ಕರ ಒಂದು ಸಂಘ ಆಗಿದೆ ಅವರದ್ದೇ. ವಿವಿಧ ಪ್ರಾಣಿಗಳು ಸೇರಿದೆ. ಅವರದ್ದು ಒಂದೇ ಧ್ಯೇಯ ಏನು ಕೇಳಿದರೆ, ಈ ಪ್ರಾಚೀನ ಬರ್ಹಿ ರಾಜ ಯಾವಾಗ ಬರ್ತಾನೆ ಅವನನ್ನು ಕಡಿದು ಹೋಮ ಮಾಡಬೇಕು ಅಂತ. ಅದು ಒಂದು ಪ್ರಾಣಿಯೇ ಇರಾದೆ, ಮಗದೊಂದರದ್ದು ಅದೇ. ಅವರಲ್ಲಿ ಏನೋ ಚೀಟಿ ಹಾಕಿರ್ಬೋದು, ಯಾರು ಮೊದಲು ಯಾರು ಮತ್ತೆ, ಅದು ವಿಷಯ ಬೇರೆ ಅಂತ ಅವರೇನೋ ಒಂದು ಮಾಡಿಕೊಂಡಿದ್ದಾರೆ. ಎಷ್ಟನೇ ವರ್ಷಕ್ಕೆ ಮೊದಲು ಯಾವ ಪ್ರಾಣಿ ಬಲಿಯಾಯಿತೋ ಅದು ಮೊದಲು ತಿನ್ನುವುದು ಅಂತ ಇವನನ್ನು ಇಟ್ಟುಕೊಳ್ಳುವ. ಅದು ನಾವು ಮಾಡಿದ ಯಜ್ಞಯಾಗಗಳಿಗೆ 100 ಪ್ರಾಣಿಗಳು ಕರ್ಮ ಸಂತಾನಗಳು ಕಾಯ್ತಾ ಇರ್ತವೆ. ಕರ್ಮ ನಿರ್ಹಾರನ ಅತ್ಯಂತಿಕ ಇಷ್ಯತೆ ಅಂತ. ಕರ್ಮದಿಂದ ಕರ್ಮವನ್ನು ತೊಡೆದಾಗಲಿಕ್ಕೆ ಬರುವುದಿಲ್ಲ. ಕರ್ಮದಿಂದ ಕರ್ಮ ಬೆಳೀಲಿಕ್ಕೆ ಶುರುವಾಗ್ತದೆ. ಮನುಷ್ಯ ಹಾಗೆ ಕಮ್ಮಿ ಅಂದರೆ 10 ಜನ್ಮಕ್ಕೆ ಬೇಕಾದ್ದನ್ನು ಒಟ್ಟು ಮಾಡಿಕೊಳ್ತಾನೆ. 14 ವರ್ಷದ ನಂತರ ಬದುಕಿದ್ದವ ಸ್ತ್ರೀವಾಪಿ ಅನೂನ ದಶಕಂ, ಪುರುಷ ಆಗಲಿ ಸ್ತ್ರೀ ಆಗಲಿ 10 ದೇಹ ಮಾನುಷ್ಯ ದೇಹಕ್ಕೆ ಆಯಿತು. ಒಂದು ದೇಹದಲ್ಲಿ 10 ದೇಹದ್ದು ಕಡಿಮೆ ಒಟ್ಟಾಗಿ ಆಯಿತು. ಬಿಡುದು ಯಾವಾಗಿನ, ತೆಗೆದು ಯಾವಾಗ? ಅದನ್ನ ನೈಷ್ಕರ್ಮ್ಯ ಸಿದ್ಧಿ ಬರಬೇಕಾದ್ರೆ ಆಸಕ್ತ ಬುದ್ಧಿ ಆಗಬೇಕು. ನೀನು ಕರ್ಮಕ್ಕೆ ಅಂಟಬಾರದು, ಬುದ್ಧಿಯನ್ನು ಅಂಟಿಸಬಾರದು. ನಿನ್ನ ದೇಹವನ್ನು ಕರ್ಮಕ್ಕೆ ಒಪ್ಪಿಸಬಾರದು, ಕರ್ಮವು ದೇಹವನ್ನು ವ್ಯಾಪಿಸಿರಬಾರದು. 3ನೇದ್ದಾಗಿ ಹೇಳ್ತಾನೆ, ನೀನು ಆಸೆಯನ್ನು ಮಾಡಿರಬಾರದು. ನಿನಗೋಸ್ಕರ ಆ ಕರ್ಮಗಳ ಫಲವನ್ನು ತಿನ್ನಲಿಕ್ಕೆ ಹೋಗುವ. ಕರ್ಮಫಲ ತಿನ್ನಲಿಕ್ಕೆ ಹೋದರೆ ಎಡೆಯಲ್ಲಿ ವಿಕರ್ಮಗಳು ತಿಂದು ಹೋಗ್ತವೆ, ಪಾಪಗಳು ತಿಂದು ಹೋಗ್ತವೆ. ಆದರೆ ಆಸೆ ಮಾಡಬೇಡ. ಸ್ಪೃಹ ಅಂದರೆ ಆಸೆ, ಫಲದ ಆಸೆ. ಕರ್ಮದ ಫಲದ ಆಸೆ ಬಿಡು. ಇದು ಇನ್ನೊಂದು ಅರ್ಥದಲ್ಲಿ ಹೇಳಿ. ಕರ್ಮದಲ್ಲಿ ಏನು ಬಂದರೂ ಬೇಡ ಹೇಳಿಬಿಡು. ಕರ್ಮ ಬೇಡ, ಕರ್ಮದಲ್ಲಿ ಬಂದ ಸಂಗತಿ ಬೇಡ, ಕರ್ಮ ನನ್ನನ್ನು ಆತುಕೊಳ್ಳುವುದು ಬೇಡ. ಆತುಕೊಳ್ಳದಂತೆ ಮಾಡಲಿಕ್ಕೆ ನಾನು ಮಾಡಿದ್ದಲ್ಲ ಹೇಳಿಬಿಡು. ಮಮಕಾರ ಇಲ್ಲ, ನಾನಲ್ಲ ಮಾಡಿದ್ದು. ಅದನ್ನು ಅಸಕ್ತ ಬುದ್ಧಿ ಅಂದರೆ ಯಾರು ಮಾಡಿದ್ದು ಗೊತ್ತಿಲ್ಲ. ಜಿತಾತ್ಮ ಅಲ್ಲ, ನಿನ್ನ ಕೈ ಮಾಡಿದ್ದು ಗೊತ್ತಿಲ್ಲ. ಕೈ ಇಲ್ಲ ಅಲ್ಲಿ, ನನ್ನ ಕೈ ಇಲ್ಲ. ನರತೆ ತತ್ಕ್ರಿಯತೆ ಕಿಂಚನಾರೆ, ಅದು ಆತ್ಮಜಿತನಾಗಿದೆ. ಅದು ಪರಮಾತ್ಮ ಮಾಡಿಸಿ. ಅಂದ ಬುದ್ಧಿಯಲ್ಲಿ ಪರಮಾತ್ಮ ಪ್ರೇರಣೆಗೈದ, ಕೈಯಲ್ಲಿ ಪರಮಾತ್ಮ ನಿಲ್ಲಿಸಿ ಮಾಡಿದ. ನಾನು ಆದ್ದರಿಂದ ಫಲವನ್ನು ಪಡೆಯುವುದರಲ್ಲಿ ದೂರ ನಿಂತಿದ್ದೇನೆ. ವಿಗತ ಸ್ಪೃಹ, ದೇವರು ಕೊಟ್ಟದ್ದು, ದೇವರಿಗೆ ಬಿಟ್ಟದ್ದು, ನನಗಲ್ಲ. ಅಂದ ಬಹು ವಿ ಅಂದರೆ ವಿಷ್ಣು, ವಿಷ್ಣುವಿನಲ್ಲಿ ಗತ, ನನ್ನ ಆಸೆಗಳೆಲ್ಲ ಭಗವಂತನಿಗೆ ಬಿಟ್ಟುಕೊಟ್ಟಿದ್ದೇನೆ. ಹೀಗೆ 3 ಕಡೆಯಲ್ಲಿಯೂ ಸಹ ಬಿಡಿಸುವ ಹಂತವನ್ನು ಹೇಳಿದ. ಇದಕ್ಕೆಲ್ಲಕ್ಕೂ ಕಾರಣ ಸನ್ಯಾಸ ಅಂತ. ಸನ್ಯಾಸೇನ ನೈಷ್ಕರ್ಮ್ಯ ಸಿದ್ಧಿಂ, 3 ಕಡೆಯ ಕರ್ಮದ ಬದಿಗಿರಿಸುವಿಕೆಯನ್ನು, ಬಿಡುವಿರುವಿಕೆಯನ್ನು ತೋರಿಸಿಕೊಟ್ಟ. ಅದು ಬಿಟ್ಟಿರಬೇಕಾದ್ರೆ ಒಂದು ನೈಷ್ಕರ್ಮ್ಯ ಶಬ್ದಕ್ಕೆ ಆ ಅರ್ಥ ಮಾಡಿದ್ದಾರೆ. ಕರ್ಮದಲ್ಲಿನ ಸಂಬಂಧವನ್ನು ಕಳಚಿಕೊಳ್ಳಲು ಬೇಕಾಗಿರತಕ್ಕ ಉಪಾಯ ಅಥವಾ ಯೋಗ, ಅದೇ ಸಿದ್ಧಿ. ಸಿದ್ಧಿ ಅಂದರೆ ಯೋಗ ಅಂತ. ಮಾಡಬೇಕಾದ ಕ್ರಮ ಏನು ಅಂತ, ನೈಷ್ಕರ್ಮ್ಯವನ್ನು ಸಂಪಾದನೆ ಮಾಡುವಲ್ಲಿ ನೀನು ಏನು ಯೋಗವನ್ನು, ಉಪಾಯವನ್ನು, ಮಾರ್ಗವನ್ನು ತುಳಿಯಬಹುದು? ಪ್ರಧಾನವಾಗಿ ಸನ್ಯಾಸದ ಲೆಕ್ಕದಲ್ಲಿ ಬುದ್ಧಿಯ ಸನ್ಯಾಸ, ಅಸಕ್ತ ಬುದ್ಧಿ, ದೇಹದ ಸನ್ಯಾಸ, ಜಿತಾತ್ಮ, ಅದರೊಟ್ಟಿಗೆ ಉಳಿದದೆಲ್ಲದರ ಆಸೆಯ ಅಥವಾ ಇತರ ಮುಂದಿನ ಫಲಗಳ ಸನ್ಯಾಸ, ಅದು ವಿಗತ ಸ್ಪೃಹ. ಎಲ್ಲ ಫಲವನ್ನು ತೊರೆಯಿತು. ಫಲವನ್ನು ಯಾವುದನ್ನು ನಿರೀಕ್ಷೆ ಮಾಡದೆ, ಆದ್ದರಿಂದ ನಮ್ಮದು ಸಂಕಲ್ಪ ದೊಡ್ಡದಿಲ್ಲ. ಕೃಷ್ಣಾರ್ಪಣ ದೊಡ್ಡದು. ಹೆಚ್ಚಿನವರದ್ದೆಲ್ಲ ಸಂಕಲ್ಪ ಭಾರಿ ದೊಡ್ಡದಿರ್ತದೆ. 3 ಪುಟ ಸಂಕಲ್ಪ ಇರ್ತದೆ, ಎಲ್ಲ ಬಗೆಯದ್ದು ನೆನಪಾಗ್ತದೆ, ಮಹಾ ಸಂಕಲ್ಪ ಅದು. ಆದರೆ ಕೃಷ್ಣಾರ್ಪಣದಲ್ಲಿ ಎಲ್ಲರೂ ಹೋಗಿರ್ತಾರೆ, ಗೊತ್ತೇ ಇರೋದಿಲ್ಲ, ಪ್ರಯೋಜನವೇ ಇಲ್ಲ ಆಗ್ತದೆ. ಕೃಷ್ಣಾರ್ಪಣ ಅರ್ಧ ಗೆರೆಯಲ್ಲಿ ಮುಗಿದೋಗ್ತದೆ ಎಲ್ಲ ತಕ್ಷಣ ಮನೆಗೆ. ಅದು ಪ್ರಯೋಜನ ಇಲ್ಲ ಅಂದ ಕೃಷ್ಣ. ಸಂಕಲ್ಪ ಬಿಡು ಅಂದ, ಮತ್ತೆ ಕೃಷ್ಣಾರ್ಪಣ ಇಡು ಅಂದ. ಎಲ್ಲಿ ಕೇಳಿದರೆ ಸಂಕಲ್ಪದಲ್ಲೇ ಕೃಷ್ಣಾರ್ಪಣ, ಮೊದಲಿಂದಲೇ ಕೃಷ್ಣಾರ್ಪಣ. ಎಲ್ಲವೂ ಭಗವಂತನಿಗಾಗಿ, ಎಲ್ಲವೂ ಭಗವಂತನಿಂದ ಎನ್ನುವ ನೆಲೆಯಲ್ಲಿ ನಡೆಯುತ್ತಾ ಬರಲಿ ಅಂತ 3 ಕಡೆಯಲ್ಲಿಯೂ ಪರಮಾತ್ಮನನ್ನು ತುಂಬಿಸಿದ ಒಂದು ಏಕೈಕ ಶ್ಲೋಕ ಇದು ಒಂದು ದೃಷ್ಟಿಯಿಂದ. ಅದಕ್ಕೆ ಸಾರ ಸರ್ವಸ್ವ ಅಂತ. ಅಕಾರದಿಂದ ನಾರಾಯಣನನ್ನು ಮೊದಲು ಹೇಳಿ ಅದನ್ನ ಹಚ್ಚಿಕೊಳ್ಳುವಾಗ ಮಾಡಬೇಕು. ಒಂದು ತಲೆ ಹಾಳು ಆಗತ್ತೆ. 5-6 ವರ್ಷದಿಂದ ಪ್ಲ್ಯಾನ್ ಹಾಕ್ತಾರೆ ಮಾಡಲಿಕ್ಕೆ. ಅದಕ್ಕೆ ಮೊದಲೇ ಹೇಳಿದ ಆಸಕ್ತ ಬುದ್ಧಿ ಅಂದ, ತಲೆಯಲ್ಲಿ ಹಚ್ಚಿಕೊಳ್ಳಬೇಡಯ್ಯ, ಕೆಲಸ ಆಗಬೇಕು ಅಂತ ಬಿಟ್ಟುಕೊಡು. ಮಾಡುವಾಗ ದೇವರು ಮಾಡಿಸ್ತಾನೆ. ಅದನ್ನು ಮೊದಲು ಭಗವಂತನ ಎಚ್ಚರ ಹೇಳ್ತಾನೆ. ಮಧ್ಯದಲ್ಲಿ ಜಿತಾತ್ಮ ಅಂತಾನೆ. ಆತ್ಮಶಬ್ದವನ್ನು ಹಾಕಿ ಎಲ್ಲ ಭಗವಂತನ ಮೇಲಿನ ಭರವಸೆಯನ್ನು ಹೇಳಿಬಿಟ್ಟ. ಗೆದ್ದುಕೋ, ಭಗವಂತನ ಅನುಗ್ರಹ ಆದರೆ ತುದಿ ಮೊದಲು ಕೊನೆಯಲ್ಲಿಯೂ ಸಹ ದೇವರಿರ್ತಾನೆ. ಕೊನೆಗೆ ಭಗವಂತನಲ್ಲಿ ಒಪ್ಪಿಸಲಿಕ್ಕೆ ಸ್ಪೃಹ ಅಂದರೆ ಆಸೆಯನ್ನು, ವಿ ಅಂದರೆ ಪರಮಾತ್ಮನಲ್ಲಿ ಗತ ಅಂತ ಮಾಡಿಬಿಟ್ಟು. ಹೀಗೆ ಕೃಷ್ಣಾರ್ಪಣ ಮಧ್ಯ ಪೂರ್ತಿ ಭಗವಂತ ತುಂಬಿರುವುದು, ಅವನದ್ದೇ ಆಳ್ವಿಕೆ,
ಅವನೇ ಪೂರ್ವವಾಗಿ ಅದನ್ನು ಗೆದ್ದು ಬಿಟ್ಟಿದ್ದಾನೆ. ಒಂದು ಅಂಶದಲ್ಲಿಯೂ ಜೀವನಿಗೆ ಪಾರಪತ್ಯವನ್ನು ಕೊಡುವುದಿಲ್ಲ. ಆರಂಭದಲ್ಲಿ ದೇವರ ಎಚ್ಚರ. ಹೀಗೆ ಪೂರ ಮೂರು ಕಡೆಯಲ್ಲಿ, ಅದಕ್ಕೆ ನಾನಿದು ಒಂದು ರೀತಿಯ ಸಾಧನೆಯ ಸರ್ವಸ್ವವನ್ನು ಬಹಳ ಮಾರ್ಮಿಕವಾಗಿ ಕೆಲವು ಪದಗಳಿಂದ, ಹಿಂದೆ ಬಂದ ಪದಗಳಾಗಿದ್ದರೂ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಅಂತ ಸರ್ವ ಕರ್ಮಾಣಿ ಸನ್ಯಾಸ್ಯ ಅಂತ ಸುಮಾರು ಶಬ್ದದಿಂದ ಕೃಷ್ಣ ಸನ್ಯಾಸವನ್ನು ದುಡಿಸಿಕೊಂಡಿದ್ದ. ಹಾಗಾಗಿ ಇದು ಆಶ್ರಮದ ಧರ್ಮವನ್ನು ಹೇಳದೆ ಮತ್ತು ಸಹಜ ಕರ್ಮವನ್ನು ಮಾಡು ಅಂತ ಹೇಳಿ ಸನ್ಯಾಸದಿಂದ ಆಗತ್ತೆ ಹೇಳಿದರೆ ನಾಚಿಕೆ ಆಗೋದಿಲ್ಲ. ನಿಮಗೆ ಹೇಳಿದ ಕೆಲಸ ಮಾಡಿ ಅಂತ ಹೇಳಿ ಮತ್ತೆ ಸನ್ಯಾಸವನ್ನು ತಗೊಳ್ಳಿ ಹೇಳಿದರೆ ವಿರುದ್ಧ ಆಗತ್ತೆ. ಕೃಷ್ಣನ ಕರ್ಮತಂತ್ರಕ್ಕೆ ವಿರೋಧ ಆಗತ್ತೆ. ಮತ್ತು ಎಲ್ಲರೂ ಸನ್ಯಾಸವನ್ನು ತಗೊಂಡು ಹೋಗುವುದು ಅರ್ಥ ಇಲ್ಲ, ಪ್ರಯೋಜನ ಇಲ್ಲ. ಅದು ಸನ್ಯಾಸ ಕಲಿಯುಗದಲ್ಲಿ ಅಂದಾಗ ಕೆಲವರಿಗೆ ಮಾತ್ರ ಅಂತಾರೆ, ಕೆಲವು ಹಂತದಲ್ಲಿ ಮಾತ್ರ ಅಂತಾರೆ. ಕಲಿಯುಗದಲ್ಲಿ ಏನು ವರ್ಜ್ಯ ಕೇಳಿದರೆ ಸನ್ಯಾಸ ವರ್ಜ್ಯ ಅಂತಾರೆ. ಕೊನೆಗೆ ಎಂತ ಬಿಡಬೇಕು ಕೇಳಿದರೆ ಮದಿರೆ ಬಿಡಬೇಕು, ಮದ್ಯ ಬಿಡಬೇಕು ಹೇಳೋದಿಲ್ಲ, ಮೊದಲು ಸನ್ಯಾಸ ಬಿಡು ಮತ್ತೆಲ್ಲ ಸರಿಯಾಗುತ್ತೆ ಅಂತ. ಅಷ್ಟು ಚೆನ್ನಾಗಿ ಆ ಮಂತ್ರಗಳನ್ನು ಉಲ್ಲೇಖ ಮಾಡಿದ್ರಿಂದ ಕೃಷ್ಣ ಮತ್ತೆ ಸನ್ಯಾಸದಿಂದ ಪಡಿತಾನೆ ಹೇಳುವುದಿಲ್ಲ. ಸನ್ಯಾಸ ಎನ್ನುವುದನ್ನು ಕರ್ಮಗಳ ವಿಶೇಷವಾದ ಫಲಗಳ, ಅದರಲ್ಲಿರತಕ್ಕಂಥ ಮಮತೆಯ, ಅದರಲ್ಲಿರತಕ್ಕ ಸ್ವಾಮಿತನದ ಸಂಬಂಧಗಳನ್ನು ಕಳಚಿಕೊಳ್ಳುವಂತೆ ಕೃಷ್ಣ ತಿಳಿಸಿಬಿಟ್ಟ. ಶ್ರೀಕೃಷ್ಣಾರ್ಪಣ 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 ಶ್ರೀ